ಒಮ್ಮೆಯೂ ಶ್ರೀ ಗುರುವಿನ ಶ್ರೀಚರಣವ ನೆನೆಯಲೊಡನೆ ಬಂಧನ ಬಿಡುವುದು. ಗುರುವೇ ಶರಣು ಗುರುಲಿಂಗವೇ ಶರಣು, ಹರಿಬ್ರಹ್ಮಾದಿಗಳಿಗೆ ಅಗೋಚರವಾದ ಕೂಡಲ ಚನ್ನ ಸಂಗಯ್ಯ ದೇವರ ದೇವನೆಂಬ ಲಿಂಗವ ತೋರಿದ ಬಸವಣ್ಣ ಗುರುವೇ ಶರಣು ಶರಣಾರ್ಥಿ. ಸೃಷ್ಟಿಕರ್ತನು ಸರ್ವಶಕ್ತನಾಗಿರುವ ಜಗದೊಡೆಯ ಪರಮಾತ್ಮನನ್ನು ಮನದಲ್ಲಿನೆಂದು ವಿಶ್ವಗುರು ಮಂತ್ರಪುರುಷ ಮಹಾಮಾನವತ್ವವಾದಿ ಗುರು ಬಸವಣ್ಣವರ ಮನದಲ್ಲಿ ಸ್ಮರಿಸಿ, ಎಲ್ಲ ಆದಿಶರಣರನ್ನ ಮನದಲ್ಲಿ ಸ್ಮರಿಸಿಕೊಂಡು ಲಿಂಗಾನಂದ ಅಪ್ಪಾಜಿಯವ್ರನ್ನ, ಮಾತಾಜಿಯವ್ರನ್ನ, ಚನ್ನಬಸವ ಪಟ್ಟದ್ದೇವರನ್ನ ಮನದಲ್ಲಿ ಸ್ಮರಿಸಿ, ಇಂದು ಲಿಂಗಾಯತ ಸಮಾಜದ ವತಿಯಿಂದ ಹಮ್ಮಿಕೊಂಡು ಬರಲಾಗುತ್ತಿರುವ ಈ ಅನುಭವ ಮಂಟಪದಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ, ನಮ್ಮ ಅಕ್ಕನ ಬಳಗದ ಜೊತೆಗೂಡಿ ನಡೆಸಿಕೊಂಡು ಬಂದಿರತಕ್ಕಂಥ ಈ ಒಂದು ಸಾಮೂಹಿಕ ಪ್ರಾರ್ಥನೆ, ಈ ಒಂದು ಪ್ರಾರ್ಥನೆಯಲ್ಲಿ ಇಂದು ಕಲ್ಯಾಣದಿಂದ ಸಹಜವಾಗಿ ನಾವು ನಿನ್ನೆ ದಿವಸ ಇಲ್ಲಿಗೆ ಬರ್ತೀವಿ ಅಂತಲೂ ಅಂದ್ಕೊಂಡಿರಲಿಲ್ಲ. ಗುರು ಬಸವಣ್ಣನವರ ಇಚ್ಛೆ, ಜಗದೊಡೆಯ ಪರಮಾತ್ಮನ ಒಂದು ಅನುಗ್ರಹ, ನಿಮ್ಮೆಲ್ಲರನ್ನ ನೋಡ್ತಕ್ಕಂಥ ಒಂದು ಸೌಭಾಗ್ಯ ನಮಗೆ ಕರುಣಿಸಿಕೊಟ್ಟಿರ್ತಕ್ಕಂಥ ಲಿಂಗಾಯತ ಸಮಾಜದ ನಮ್ಮ ಬಸವರಾಜ್ ಮಠಪತಿಯವರ ಆದಿಯಾಗಿ ಎಲ್ಲ ಆತ್ಮೀಯ ನಮ್ಮನ್ನು ಕರ್ಕೊಂಡು ಬಂದಿರತಕ್ಕಂಥ ಶಿವರಾಜ್ ಶಾಪುರವ್ರಿಗೂ ಹಾಗೂ ಬಸವರಾಜ್ ಅವ್ರಿಗೂ, ಎಲ್ಲ ಶರಣರಿಗೂ, ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಇಂದು ನಮ್ಮ ಸುನೀತಾ ಕಾಶಿನಾಥ್ ಅವರ ಮಗಳ ನಿಶ್ಚಿತಾರ್ಥ ಕಾರ್ಯಕ್ರಮವೂ ಇದೆ. ಆ ನಿಮಿತ್ತವಾಗಿ ನಾವು ಬಂದಿದ್ದೀವಿ. ನಮಗೆ ಸ್ವಲ್ಪ ಸಮಯದಲ್ಲಿ ನಮ್ಮ ಶಿವರಾಜ್ ಅವರು ಮತ್ತು ಬಸವರಾಜ್ ಮಠಪತಿಯವರು ಇಲ್ಲಿನ ಕಾರ್ಯಕಲಾಪಗಳ ಬಗ್ಗೆ ತಿಳಿಸಿದರು. ಭಾಳ ಖುಷಿಯಾಯಿತು. ನಮ್ಮ ಲಿಂಗಾಯತ ಧರ್ಮದ ಇತಿಹಾಸದಲ್ಲಿ ನಾವು ಒಂದು ಸದೃಢವಾಗಿರ್ತಕ್ಕಂಥ ನಿಷ್ಠೆಯನ್ನು ಹೊಂದಿ ಬಸವ ತತ್ವದ ಪ್ರೇಮಿಗಳು, ಬಸವ ತತ್ವದ ನಿಷ್ಠರು ಹೇಗಿರಬೇಕು ಅನ್ನೋದನ್ನು ಇವತ್ತು ನೀವು ಚಂದ ತೋರಿಸಿಕೊಟ್ಟಿದ್ದೀರಿ. ಅದಕ್ಕೆ ನಿಮಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು. ಇವತ್ತು ನಮಗೆ ಬೇಕಾಗಿರೋದು ಈ ಒಂದು ನಿಷ್ಠೆ. ಭಾಳಷ್ಟು ಕಡೆ ಬೇರೆ ಬೇರೆ ಧರ್ಮಗಳಲ್ಲಿ ಪ್ರಾರ್ಥನೆ ನಡೆದಿದ್ದಾವೆ. ಹಾಗೆ ನಮ್ಮ ಲಿಂಗಾಯತ ಧರ್ಮದ ಒಂದು ಇತಿಹಾಸ ಭಾಳ ದೊಡ್ಡ ಇತಿಹಾಸ. ನಮಗೆ 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಕಟ್ಟಿರ್ತಕ್ಕಂಥ ಒಂದು ಅನುಭವ ಮಂಟಪ, ಇವತ್ತು ನನಗೆ ಆ ಥರದ ಒಂದು ಝಲಕ್, ಆ ಒಂದು ದಿವ್ಯ ಅನುಭವ ಮಂಟಪದಲ್ಲಿ ಇವತ್ತು ಕುಳಿತಿನಂತಕ್ಕಂಥ ಒಂದು ಭಾಸ ನನಗೆ ಆಗ್ತಾ ಇದೆ. ಇಷ್ಟೊಂದು ಪ್ರಶಾಂತ ಚಿತ್ತತೆ, ಇದು ಎಲ್ಲೋ ಒಂದು ಕಡೆ ನಿಮ್ಮೆಲ್ಲರ ಒಳಗಡೆ ಹರಿದಾಡತಕ್ಕಂಥ ಆ ಒಂದು ಆತ್ಮ ಬೇರೆ ಅಲ್ಲ, ಅದು ಬಸವ ಆತ್ಮವೇ ಆಗಿದೆ. ಹಾಗಾಗಿ ಈ ಒಂದು ಅನುಭವ ಮಂಟಪಕ್ಕೆ ಒಂದು ಕಟ್ಟಡ ಇದೆ. ಆ ಒಂದು ದಿವ್ಯಾನುಭವ ಮಂಟಪಕ್ಕೂ ಸಹಿತ ಆ ಕಟ್ಟಡಕ್ಕೆ 4 ಪಿಲ್ಲರ್ಗಳಿದ್ದಾವೆ. ಆ 4 ಪಿಲ್ಲರ್ಗಳು ಯಾವುದು ಅಂತಂತಂದರೆ, ಒಂದು ಮೊಟ್ಟ ಮೊದಲ ಬಾರಿಗೆ ಸಂಸ್ಕಾರ, ಎರಡನೆಯದಾಗಿ ಸಮಾನತೆ, ಮೂರನೆಯದಾಗಿ ಸಹೋದರತೆ, ನಾಲ್ಕನೆಯದಾಗಿ ಸಂಘಟನೆ. ಗುರು ಬಸವಣ್ಣನವರು ನಮಗೆ ಈ ಒಂದು 4 ಪಿಲ್ಲರ್ಗಳ ಮೇಲೆ ಒಂದು ಅನುಭವ ಮಂಟಪವನ್ನು ಕಟ್ಟಿದ್ದಾರೆ. ಭೌತಿಕವಾಗಿ ಕಟ್ಟಡಕ್ಕೆ 4 ಪಿಲ್ಲರ್ಗಳು ಹೇಗೆ ಬೇಕೋ, ಅಂತರಂಗದ ದಿವ್ಯ ಜ್ಯೋತಿಯನ್ನು ಬೆಳಗಿಸಿಕೊಳ್ಳಲಿಕ್ಕಾಗಿ ಅಥವಾ ಪ್ರಸ್ತುತ ಸಮಾಜದಲ್ಲಿ ನಾವು ಬದುಕಿ ಬಾಳಲಿಕ್ಕಾಗಿ ನಮ್ಮ ಒಂದು ಜೀವನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪಥದೊಳಗೆ ನಾವು ಸಾಗಬೇಕಾಯಿತು ಅಂತಂದರೆ ಮುಖ್ಯವಾಗಿ ನಮಗೆ ಸಂಸ್ಕಾರ ಬೇಕು. ನಾವೆಲ್ಲರೂ ಸಂಸ್ಕಾರವನ್ನು ಪಡೆದುಕೊಂಡ ಮೇಲೆ ನಾವೆಲ್ಲ ಪರಮಾತ್ಮನ ಮಕ್ಕಳು ಅನ್ನೋ ಭಾವದಲ್ಲಿ ಸಮಾನತೆ ಬರಬೇಕು. ಕೇವಲ ಸಮಾನತೆ ಬಾಹ್ಯ ಪ್ರಜ್ಞೆಯಲ್ಲಿ ಬಂದರೆ ಸಾಕಾಗೋದಿಲ್ಲ, ಅದು ನನ್ನ ಕುಟುಂಬವೇ, ಸಹೋದರತೆ ಭಾವನೆ ಬರಬೇಕು. ಯಾಕಂತಂದರೆ ಈ ಜಗತ್ತನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ, ಎಲ್ಲ ಜೀವರುಗಳನ್ನು ಸೃಷ್ಟಿ ಮಾಡಿದ್ದಾನೆ. ಆ ಎಲ್ಲ ಜೀವರುಗಳು ಪರಮಾತ್ಮನ ಶಿಶುವೇ. ಹಾಗಾಗಿ ಪರಮಾತ್ಮ ಅಂತ ನಾವು ತಂದೆ ಅಂತ ಕರೆದಾಗ
ತಂದೆ ನೀನು, ತಾಯಿ ನೀನು, ಬಂಧು ನೀನು ಅಂತ ನಾವು ಯಾವಾಗ ಪರಮಾತ್ಮನ ಕರಿತೀವೋ, ಪರಮಾತ್ಮನ ಸೃಷ್ಟಿ ಮಾಡಿರ್ತಕ್ಕಂಥ ಈ ಜೀವ ಜಗತ್ತು ಎಲ್ಲವೂ ನಮಗೇನಾಗಬೇಕು? ಸಹೋದರ, ಸಹೋದರಿ. ಅದಕ್ಕಾಗಿ ಈ ರೀತಿಯಾಗಿರತಕ್ಕಂಥ ಸಹೋದರ ಭಾವನೆ ನಮ್ಮಲ್ಲಿ ಬರಬೇಕು. ಕೊನೆಗೆ ನಾವು ಇಷ್ಟು ಅಂದ್ಕೊಂಡು ಸುಮ್ಮನೆ ಬಿಡೋದಲ್ಲ, ಈ ರೀತಿಯಾಗಿರತಕ್ಕಂಥ ಒಂದು ಈಗೇನು ಅನುಭವ ಮಂಟಪ ಆಗಿದೆ, ವಾರಕ್ಕೊಮ್ಮೆ ಎಷ್ಟು ಶಿಸ್ತಿನಿಂದ ಸಮಯಕ್ಕೆ ಸರಿಯಾಗಿ ಸಮಾಜದ ಬಂಧುಗಳೆಲ್ಲ ನಾವೆಲ್ಲರೂ ಸೇರಿಕೊಂಡು ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಒಂದು ಸಂಘಟನಾತ್ಮಕವಾಗಿ ಸೇರಿದ್ದೀವಲ್ಲ, ಇಂಥದ್ದೊಂದು ಸಂಘಟನೆ ಬೇಕು. ಹಾಗಾಗಿ ಒಂದು ದಿವ್ಯಾನುಭವ ಮಂಟಪದ ಪ್ರೇರಣೆಯನ್ನು ಹೊಂದಲಿಕ್ಕಾಗಿ ಸಂಸ್ಕಾರ, ಸಮಾನತೆ, ಸಹೋದರತೆ ಮತ್ತು ಸಂಘಟನೆ ಬಹಳ ಮುಖ್ಯ. ನಮ್ಮ ಜೀವನದಲ್ಲಿ ನಾವು ಕೆಲವು ಬಾರಿ ಮನುಷ್ಯರು ಎಷ್ಟೇ ಬುದ್ಧಿವಂತರಾದರೂ ನಾವು ಕೆಲವು ಪ್ರಾಣಿಗಳನ್ನು ನೋಡಿ, ಪಶು ಪಕ್ಷಿಗಳನ್ನು ನೋಡಿ ಕಲಿಬೇಕಾಗ್ತದೆ. ಬಸವಣ್ಣವರು ಬಹಳ ಸರಳವಾಗಿರ್ತಕ್ಕಂಥ ಭಾಷೆಯಲ್ಲಿ ನಮಗೆ ತಿಳಿಸ್ತಾ ಹೋಗ್ತಾರೆ. ಕಾಗೆ ಒಂದಗುಳ ಕಂಡಡೆ ಕೂಗಿ ಕರೆಯದೆ ತನ್ನ ಬಳಗನೆಲ್ಲವ, ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ. ಆ ಕಾಗೆ ಮತ್ತು ಕೋಳಿಗಳಿಗಿಂತ ಕರಕಷ್ಟ ಕಾಣ ಕೂಡಲ ಸಂಗಮದ. ಎಷ್ಟು ಅದ್ಭುತವಾಗಿರತಕ್ಕಂಥ ವಚನ. ನಾವು ಭಾಳ ಓದಿ ಪಂಡಿತರಾಗಿ ಏನೋ ಮಾಡಬೇಕು ಅಂತ ಹೇಳಿ ಒಂದು ರೀತಿಯ ಸಾಧನೆ, ಆದರೆ ಸರಳವಾಗಿ ಬದುಕ್ತಕ್ಕಂಥ ಒಂದು ಜೀವನಕ್ಕೆ ಸರಳವಾಗಿರ್ತಕ್ಕಂಥ ವಚನಗಳು ಸಾಕು ಅನ್ನಿಸ್ತದೆ ನನಗೆ. ಎಷ್ಟು ಚೆನ್ನಾಗಿ ಉದಾಹರಣೆಯನ್ನು ಕೊಡ್ತಾರೆ, ಪಶು ಪಕ್ಷಿಗಳ ಉದಾಹರಣೆ. ಒಂದು ಕಾಗೆ ಅಂತ, ಒಂದು ಕಾಗೆ ತನಗೇನಾದರೂ ಒಂದು ತುಣುಕು ಏನಾದರೂ ಆಹಾರ ಸಿಕ್ತು ಅಂತಂದರೆ, ಪದಾರ್ಥ ಸಿಕ್ತು ಅಂದರೆ ತನ್ನೆಲ್ಲ ಬಳಗವನ್ನು ಕಾ 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 ಅಂತ ಕರ್ಕೊಂಡು ತಿನ್ನುತ್ತೆ. ಒಂದು ಕೋಳಿ ಒಂದು ಕುಟುಕ ಅಂತಂದರೆ, ಒಂದು ಏನೋ ಜೋಳನೋ ಕಾಳನೋ ಸಿಕ್ಕಿತು ಅಂತಂದರೆ ತನ್ನ ಎಲ್ಲ ಕುಲವನ್ನು, ತನ್ನ ಮಕ್ಕಳನ್ನು, ತನ್ನ ಕುಲವನ್ನು ಕರ್ಕೊಂಡು ತಿನ್ನುತ್ತೆ. ಹಾಗೆ ಬುದ್ಧಿವಂತನೂ, ಮಾತಿನ ಶಕ್ತಿಯವಂತನೂ ಹಾಗೂ ವಿಶೇಷವಾಗಿರ್ತಕ್ಕಂಥ ಆತ್ಮಿಕ ಶಕ್ತಿಯನ್ನು ಗಳಿಸ್ಕೊಂಡಿರ್ತಕ್ಕಂಥ, ಚಿಂತನ ಶಕ್ತಿಯನ್ನು ಗಳಿಸ್ಕೊಂಡಿರ್ತಕ್ಕಂಥ ಮಾನವ, ಆ ಕಾಗೆ ಮತ್ತು ಕೋಳಿಗಳಲ್ಲಿರ್ತಕ್ಕಂಥ ಗುಣ ನಾವು ಕಲ್ಕೊಳ್ಳಿಲ್ಲ ಅಂತಂತಂದರೆ, ನಿಜವಾಗಿರ್ತಕ್ಕಂಥ ಒಂದು ಭಕ್ತಿಯ ಸಂಭ್ರಮದ ಪಕ್ಷದಲ್ಲಿ ನಾವು ಇರಲಿಲ್ಲ ಅಂದರೆ, ಇವತ್ತಿನ ವಿಷಮತ ಪರಿಸ್ಥಿತಿಯಲ್ಲಿ, ಇವತ್ತಿನ ಕಲುಷಿತ ವಾತಾವರಣದಲ್ಲಿ ನಾವೆಲ್ಲರೂ ರಾಜಕೀಯ ರಂಗದಲ್ಲಿ ಹೆಂಗಾಗ್ಬಿಟ್ಟಿದ್ದೀವಿ ಅಂತಂದ್ರೆ ತೋಲುಗೊಂಬೆ ಅಂತ ಕರಿತೀವಿ ನಾವು. ಆ ಥರದ ಒಂದು ಸಿಕ್ಕಾಕ್ಕೊಂಡು ಗುಲಾಮಗಿರಿತನ ವ್ಯವಸ್ಥೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ರಾಜಕೀಯ ಕಾರಣ. ಇವತ್ತು ಪಕ್ಷಗಳು ಭಾಳ ಇದ್ದಾವೆ, ಹೆಸರು ತಗೊಳ್ಳೋದು ಬೇಡ. ಆದರೆ ಬಸವಣ್ಣನವರ ಯಾವ ಪಕ್ಷಗಳಿಂದ ನೀವು ಹೋಗಬೇಡಿ, ಅವೆಲ್ಲ ಇರಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಆದರೆ ನಿಜವಾಗಿ ನಾವು ಸಂಪಾದನೆ ಮಾಡಿಕೊಳ್ಬೇಕಾಗಿರುವ ಪಕ್ಷ ಯಾವುದು ಅಂತಂದರೆ ಅದು ಭಕ್ತಿ ಪಕ್ಷ, ಅದು ಶರಣರ ಪಕ್ಷ. ನಾವೆಲ್ಲ ಭಕ್ತಿ ಪಕ್ಷದಲ್ಲಿ ಇರಬೇಕು. ಭಕ್ತಿಯೇ ನಮ್ಮ ಜೀವಾಳವಾಗಿರಬೇಕು ಅಂತ ಹೇಳ್ತಾರೆ. ಭಕ್ತಿ ಸುಭಾಷೆಯ ನುಡಿಯನ್ನು ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿನಿ ಎದ್ದು ಹೋಗ. ಜಗತ್ತಿನಲ್ಲಿ ಭಾಳಷ್ಟು ಜನ ಮಹಾತ್ಮರು ಬಂದೋಗಿದ್ದಾರೆ, ಜಗತ್ತಿನಲ್ಲಿ ಭಾಳಷ್ಟು ಜನ ಸಂತರು ಬಂದೋಗಿದ್ದಾರೆ. ಆದರೆ ಭಕ್ತಿ ಭಂಡಾರಿ ಅಂತ ಅನಿಸ್ಕೊಳ್ಳಿಕ್ಕೆ ಬಂದಿರೋರು ಬಸವಣ್ಣನವರೊಬ್ಬರೇ. ಭಾಳಷ್ಟು ಜನ ನಾವು ಬ್ಯಾಂಕಿನಲ್ಲಿ ಸಂಪತ್ತನ್ನು ಗಳಿಕೆ ಮಾಡಿಕೊಂಡು ಸಂಪತ್ತಿನ ಭಂಡಾರ ಖಜಾನೆಯನ್ನು ತುಂಬಿರ್ತಕ್ಕಂಥವರಾಗಿದ್ದೀವಿ. ಸಾಕಷ್ಟು ಜಾಗವನ್ನು ಖರೀದಿ ಮಾಡಿಕೊಂಡು ಜಾಗದ ಭಂಡಾರವನ್ನೇ ಮಾಡಿಕೊಂಡಿದ್ದೀವಿ. ಒಡೆಯವನ್ನು ಸಂಪಾದನೆ ಮಾಡಿಕೊಂಡು ಒಡವೆಗಳದ ಸಂಪಾದಕರಾಗಿದ್ದೀವಿ ನಾವು. ಆದರೆ ನಿಜವಾದ ಶೂನ್ಯ ಸಂಪಾದನೆಯಲ್ಲಿ ಭಕ್ತಿ ಸಂಪಾದನೆ ಮಾಡಲಿಕ್ಕೆ ಕಲಿಸಿದ ನಮ್ಮ ಧರ್ಮಗುರು ಬಸವಣ್ಣನವರು. ಅದಕ್ಕೆ ನಾನು ಪ್ರತಿ ಕ್ಷಣದ ನನ್ನ ಬೆಳಗ್ಗಿನಿಂದ ಸಂಜೆವರೆಗೆ, ಹುಟ್ಟಿನಿಂದ ಸಾಯುವರೆಗೆ ನಾನು ಏನನ್ನ ನೆನೆಸ್ತೀನಿ, ಯಾವ ಪಕ್ಷದಲ್ಲಿರ್ತೀನಿ ಅಂದರೆ ಭಕ್ತಿ ಪಕ್ಷದಲ್ಲಿರ್ತೀನಿ. ಭಕ್ತಿ ಸುಭಾಷೆಯ ನುಡಿಯನ್ನು ನುಡಿವೆ. ನನ್ನ ಪ್ರತಿಯೊಂದು ಮಾತುಗಳನ್ನು ಸಹಿತ ಭಕ್ತಿಯಿಂದ ಕೂಡಿ ಬಂದಿರಬೇಕು ಹೊರಗಡೆ. ನನ್ನ ಪ್ರತಿಯೊಂದು ಮಾತುಗಳನ್ನು ಸಹಿತ ಭಕ್ತಿಯ ತರಂಗದಿಂದ ಹೊರಹೊಮ್ಮಬೇಕು. ಅಂಥ ಒಂದು ಭಕ್ತಿ ವಾತಾವರಣದಲ್ಲಿ ನಾವಿರಬೇಕು ಅಂತಾರೆ ಬಸವಣ್ಣನವರು. ಇಂಥ ಒಂದು ಸಂದರ್ಭದಲ್ಲಿ ಏನನ್ನ ನುಡಿತೀಯೋ ಅದನ್ನೇ ನಡೆ, ಯಾವುದನ್ನು ನಡಿಬೇಕಂತೀಯೋ ಅದು ನುಡಿ ಒಳಗಡೆ ಆಗಿರಬೇಕು ಅಂತ ಹೇಳ್ತಾರೆ. ನಾವು ಯಾವ ಆಚರಣೆಯನ್ನು ಮಾಡ್ತೀವೋ ಅದು ನುಡಿಯನ್ನು ಪೂರೈಸಿರಬೇಕು.
ಅಂದಾಗ ಮಾತ್ರ ಪರಮಾತ್ಮ ಮೆಚ್ತಾನೆ, ಇಲ್ಲಂದ್ರೆ ಪರಮಾತ್ಮ ತಕ್ಕಡಿ ಹಿಡ್ಕೊಂಡು ಕುಳಿತಿದ್ದಾನೆ. ಒಬ್ಬ ವ್ಯಾಪಾರಿ ತೂಗಬೇಕಾಯಿತು ಅಂತಂದರೆ ಅವನು ತಕ್ಕಡಿ ಹಿಡ್ಕೊಂಡು ಈ ಕಡೆ ಸಾಮಾನುಗಳು, ಈ ಕಡೆ ಕಲ್ಲನ್ನು ಇಟ್ಕೊಂಡಿರ್ತಾನೆ, ಸ್ಟೋನ್. ಈಗೆಲ್ಲ ಮಷಿನರಿ ಬಂದಿದ್ದಾವೆ, ಟೆಕ್ನಾಲಜಿ ಚೇಂಜ್ ಆಗಿದೆ ನೋಡಿ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ತೆಗೆದು ಹಾಕ್ತಾನೆ, ತಕ್ಕಡಿ ಹಿಡ್ಕೊಂಡಿದ್ದಾನೆ, ಹೌದಲ್ಲ? ದಟ್ ಸೇಮ್ ಟೈಮ್ ಪರಮಾತ್ಮನು ಸಹಿತ ತಕ್ಕಡಿ ಹಿಡ್ಕೊಂಡಿದ್ದಾನೆ. ಧರೆಯ ಮೇಲೊಬ್ಬ ಹಿರಿದಪ್ಪ ಅಂಗಡಿಯನಕ್ಕೆ ಹರದ ಕೊಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದರೆ ನುಡಿವನು, ಹಿಮ್ಮನವಾದರೆ ನುಡಿಯನು, ಜಾಣ ನೋಡವ ನಮ್ಮ ಕೂಡಲ ಸಂಗಮ ದೇವ. ನಮ್ಮ ಪ್ರತಿಯೊಂದು ಜೀವನದ ಏನು ತತ್ವಗಳಿದಾವಲ್ಲ, ಇದನ್ನು ಹೇಗೆ ತೂಗಿಸ್ಬೇಕು, ಹೇಗೆ ಇರಬೇಕು ಅನ್ನೋದನ್ನು ನಮಗೆ ಪಾಠ ಮಾಡ್ತಾನೆ ಪರಮಾತ್ಮ. ಒಂಚೂರು ಏನಾದರೂ ವ್ಯತ್ಯಾಸ ನಡೆಯಲ್ಲೂ ನುಡಿಯಲ್ಲಿ ವ್ಯತ್ಯಾಸ ಆಯಿತು ಅಂತಂದ್ರೆ ನಮಗೆ ಮುಳುಗಿಸ್ತಾನೆ. ಹಾಗಾಗಿ ಪರಮಾತ್ಮನೊಬ್ಬನು ಎಲ್ಲೆಡೆ ನೋಡ್ತಾ ಇದ್ದಾನೆ. ನಾವು ಹೇಗೆ ಪರಮಾತ್ಮನಿಂದ ವಂಚಿತರಾಗಲಿಕ್ಕೆ ಸಾಧ್ಯನೇ ಇಲ್ಲ, ಗುರುವಿನ ಭಾವದಿಂದ ವಂಚಿತರಾಗಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ಷಣದಲ್ಲಿ ಮಾತಾಡ್ತಕ್ಕಂಥ ಮಾತುಗಳು ಪರಮಾತ್ಮನವೇ. ಈ ಕ್ಷಣದಲ್ಲಿ ನೀವೆಲ್ಲರೂ ಕೇಳಿಸ್ಕೊಳ್ತಕ್ಕಂಥ ಶಕ್ತಿ ಪರಮಾತ್ಮನೇ ಆಗಿದೆ. ಹಾಗಾಗಿ ಪರಮಾತ್ಮ ಒಬ್ಬನು ಎಲ್ಲ ಕಡೆ ನಮ್ಮನ್ನು ನೋಡ್ತಾ ಇದ್ದಾನೆ. ಬಸವಣ್ಣನವರು ಆ ಪ್ರಜ್ಞೆ ಸದಾಕಾಲ ಇತ್ತು. ಆ ಪ್ರಜ್ಞೆ ಇತ್ತು ಅಂತಲೇ 770 ಅಮರಗಣಗಳು ಹರಿದು ಬರ್ತಾರೆ ಆ ಪ್ರೀತಿಗಾಗಿ. ನಾವು ಆ ಪ್ರಜ್ಞೆಯಲ್ಲಿ ಒಂಚೂರು ಇರ್ತೀವಿ, ಒಂಚೂರು ಮಾಯ ಆಗ್ತೀವಿ. ಒಂದು ಸ್ವಲ್ಪ ಪ್ರಜ್ಞೆ ಬರುತ್ತೆ ಒಂದು ಗಳಿಗೆ, ಇನ್ನೊಂದು ಗಳಿಗೆಯಲ್ಲಿ ಅದನ್ನು ಮರೆತು ಬಿಡ್ತೀವಿ. ಆದರೆ ಬಸವಣ್ಣವ್ರ ಹತ್ರ ಸದಾ ಎನಿ ಟೈಮ್ ನೀವು ಅದೇ ಭಾವದಲ್ಲಿರಿ. ನೀನು ಕುಂತರು, ನಿಂತರು, ಮಲ್ಕೊಂಡ್ರು, ಏನೇ ಕಾಯಕವನ್ನು ಮಾಡಿ, ಏನನ್ನಾದರೂ ಮಾಡಿ, ನನ್ನ ಹಿಂದೆ ಪರಮಾತ್ಮ ಒಬ್ಬನಿದ್ದಾನೆ. ಗುರು ಅಂತಕ್ಕಂಥ ನನಗೆ ಮಾರ್ಗದರ್ಶನ, ಪರಮಾತ್ಮನೇ ಗುರುವಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ನಾವು ಆ ಭಾವದಲ್ಲಿ ಸದಾ ಕಾಲ ಎಚ್ಚೆತ್ತುಕೊಂಡಿರಬೇಕು ಅನ್ನೋ ಮಾತನ್ನು ಬಸವಣ್ಣವರು ನಮಗೆ ಹೇಳ್ತಾರೆ. ಎಷ್ಟು ಅದ್ಭುತ ಚಿಂತನೆ ಬಸವಣ್ಣನವರು, ಎಷ್ಟೊಂದು ಪ್ರಾಣಚೇತನ ಬಸವಣ್ಣ ವಿಕಾಸ ಆಗಿತ್ತು ಅನ್ನೋದನ್ನು ನಾವು ನೋಡಬೇಕು. ಬಸವಣ್ಣನವ್ರನ್ನ ನಾವು ಕೇವಲ ಒಬ್ಬ ವೈಚಾರಿಕ ಚಿಂತಕರು ಅಥವಾ ಯಾವುದೋ ಒಂದು ಬಂಡಾಯಗಾರರು ಅಂತ ನೋಡಬಾರದು. ಬಸವಣ್ಣನವರು ಬೇರೆ ಅಲ್ಲ, ಸಾಕ್ಷಾತ್ ಪರಮಾತ್ಮನು ಬೇರೆ ಅಲ್ಲ, ಸಾವಯವ ಪ್ರತಿನಿಧಿ. ಪರಮಾತ್ಮನು ನಿರಾಕಾರ, ಕಣ್ಣಿಗೆ ಕಾಣಿಸೋದಿಲ್ಲ. ಬಸವಣ್ಣನವರು ನಮಗೆ ಕಣ್ಣಿಗೆ ಕಾಣಿಸ್ತಾರೆ. ಮತ್ತು ಫೋಟೋ ಕಣ್ಣಿಗೆ ಕಾಣಿಸೋದೇನ್ರಿ ಅಂತಲ್ಲ, ನಿಮ್ಮೆಲ್ಲರ ಒಳಗಡೆ ಇರತಕ್ಕಂಥ ಭಾವನೆಗಳ ಹಿಂದೆ ಬಸವಣ್ಣನವರಿದ್ದಾರೆ. ನೀವೆಲ್ಲರೂ ಬಸವಣ್ಣವರ ತತ್ಸ್ವರೂಪಿಗಳು. ಅದನ್ನು ಕಲಿಸಿಕೊಡ್ತಾರೆ. ವಿಶ್ವತೋ ಚಕ್ಷು, ವಿಶ್ವತೋ ಭಾವು, ವಿಶ್ವತೋ ಮುಖ, ವಿಶ್ವತೋ ಪಾದು, ವಿಶ್ವತೋ ಭಾವು ನೀನೇ ದೇವ. ಅಂದರೆ ಏನು ಹೇಳ್ಕೊಡ್ತಾರೆ ನಮಗೆ ನೋಡಿ. ಪರಮಾತ್ಮನ ಎಲ್ಲಿದ್ದಾನೆ ಅಂದರೆ ಮೇಲೆ ತೋರಿಸ್ಬಿಡಬಾರ್ದು. ನಾವ್ಯಾರನ್ನೂ ಸಹಿತ ಲಿಂಗಾಯತರು ಮೇಲೆ ತೋರಿಸಂಗಿಲ್ಲ ಪರಮಾತ್ಮನ. ಎಲ್ಲಿ ತೋರಿಸ್ಕೋಬೇಕು? ನಮ್ಮೊಳಗಡೆ. ಎದುರುಗಡೆ ಜೀವ ಇತ್ತಂದರೆ ನಿಮ್ಮೊಳಗಡೆ. ಅದಕ್ಕೆ ಆ ಚೈತನ್ಯಕ್ಕೆ ಶರಣಾರ್ಥಿ ಮಾಡಿದರು. ನಾವು ಪರಮಾತ್ಮನ ಒಂದು ಭಾಗ ನಾನು, ಒಂದು ಭಾಗ ನೀನು, ನಾವಿಬ್ಬರು ಸೇರಿಕೊಂಡಾಗ ಪೂರ್ಣ ಪರಮಾತ್ಮ ಆಗ್ತೀವಿ. ಅದಕ್ಕೆ ನಿಮಗೆ ನಾವು ಶರಣು, ನಮಗೆ ನೀವು ಶರಣು, ನಾವಿಬ್ಬರು ಪ್ರತಿಯಾಗಿ ಪರಮಾತ್ಮನಿಗೆ ಶರಣಾರ್ಥಿ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಬಸವಣ್ಣನವರು ಎದುರುಗಡೆ ಇರೋ ಜೀವಕ್ಕೆ ಪರಮಾತ್ಮ ಅಂತ ಕರೀತಾರೆ. ಪೂರ್ಣ ಚೇತನಗಳು ನಾವು, ಹರೇ ಚೇತನಗಳಲ್ಲ, ಅರ್ಧ ಚೇತನಗಳಲ್ಲ, ಪೂರ್ಣ ಚೇತನಗಳು. ಯಾವಾಗ ವಿಭೂತಿಯನ್ನು ಧರಿಸ್ಕೊಳ್ತೀವಿ, ಕೊರಳಲ್ಲಿ ಲಿಂಗ ಕಟ್ಟಿಕೊಂಡು ಪೂಜೆ ಮಾಡ್ತೀವಿ, ಸದಾ ಕಾಲ ಪರಮಾತ್ಮನ ಭಾವದಲ್ಲಿ ಕಾಯಕವನ್ನು ಮಾಡ್ತೀವಿ, ನಾವೆಲ್ಲರೂ ಪೂರ್ಣ ಜೀವಗಳೇ. ನಾವೆಲ್ಲರೂ ಪರಮಾತ್ಮನ ಭಾವದಲ್ಲಿರ್ತಕ್ಕಂಥ ಜೀವಗಳು. ಅದಕ್ಕೆ ನಿಮ್ಮೊಳಗೆ ನೀವು ನೋಡ್ತಕ್ಕಂಥ ಕಣ್ಣುಗಳು, ನಾವು ನೋಡ್ತಕ್ಕಂಥ ಕಣ್ಣುಗಳು, ಜಗತ್ತಿನ ಎಲ್ಲ ಜೀವಗಳ ಕಣ್ಣುಗಳು ಯಾರು? ಪರಮಾತ್ಮ. ಎಲ್ಲ ಕೈಗಳು ಯಾರು ತಾಯಿ? ಪರಮಾತ್ಮ. ಎಲ್ಲರ ಕಾಲುಗಳು ಯಾರು? ಪರಮಾತ್ಮನು. ಮತ್ತು ಎಲ್ಲರೂ ಕಾಲು, ಕೈ, ಮುಖ, ಆ ಒಂದು ಕಣ್ಣುಗಳು, ಎಲ್ಲ ಅವಯವಗಳು ಪರಮಾತ್ಮ ಕೊಟ್ಟಿದ್ದಾನೆ. ಪರಮಾತ್ಮ ಅಂದ ಮೇಲೆ ಯಾರನ್ನ ದೂಷಣೆ ಮಾಡಲಿ, ಯಾರನ್ನ ನಿಂದಿಸಲಿ, ಯಾರನ್ನ ಬೈಲಿ, ಯಾರನ್ನ ಹೊಗಳಲಿ, ಯಾರನ್ನ ತೆಗಳಲಿ, ಎಲ್ಲವೂ ಪರಮಾತ್ಮ ಅಂದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಸಹೋದರತೆ ಭಾವನೆಯನ್ನು ಕಲಿಸ್ತಕ್ಕಂಥ ಏಕೈಕ ಧರ್ಮ ಅದು ಲಿಂಗಾಯತ ಧರ್ಮ. ಜಗತ್ತಿನಲ್ಲೇ ಕೇವಲ ಸಮಾನತೆ ಬಾಯಿ ಮಾತಿನಿಂದಲ್ಲ, ಆಂತರಂಗಿಕವಾಗಿ ಪರಮಾತ್ಮನ ಭಾವವನ್ನು ತೋರಿ ಸಮಾನತೆಯನ್ನು ತೋರಿಸ್ತಕ್ಕಂಥದ್ದು ನಮ್ಮ ಲಿಂಗಾಯತ ಧರ್ಮ. ಈ ಲಿಂಗಾಯತ ಧರ್ಮಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಫಿಲಾಸಫಿಕಲ್ ಒಂದು ತತ್ವಜ್ಞಾನದ ಮೆರುಗೋದ ಇದೆ ಇಲ್ಲಿ. ವಚನಗಳಂದ್ರೆ ಸುಮ್ಮನೆ ಅಲ್ಲ. ನಿಮ್ಮ ಮನೆಯಲ್ಲಿ ಒಂದು ಟ್ರಿಜರಿ ಇರುತ್ತೆ ಅಂತ ಇಟ್ಕೊಳ್ಳೋಣ. ಆ ಟ್ರಿಜರಲ್ಲಿ ಮೊದಲನೇ ಕೀಲಿ ಹಾಕಿದಾಗ ಬಾಗಿಲು ತೆರೆಯುತ್ತೆ ಹೊರಗಿಂದ.
ಆಮೇಲೆ ಒಳಗಡೆ ಒಂದು ಬಾಕ್ಸ್ ಇರ್ತದೆ, ಅವರಿಗೆ ಚಂದ ಗೊತ್ತದ. ಒಳಗಡೆ ಬಾಕ್ಸ್ ಇರ್ತದೆ, ಅದನ್ನು ಓಪನ್ ಮಾಡ್ತೀರಿ. ಇನ್ನೊಂದು ಒಳಗಡೆ ಸೀಕ್ರೆಟ್ ಬಾಕ್ಸ್ ಇರ್ತದೆ, ನೋಡಿದ್ರಲ್ಲ? ಅದು ಓಪನ್ ಮಾಡಿದಾಗ ಬ್ಯಾಡ್ರು, ಈಗೇನು ಓಪನ್ ಮಾಡೋದು ಬೇಡ, ಅವಂಗೆ ಇರಲಿ. ಆವಾಗ ನಿಮಗೆ ಬೆಲೆ ಬಾಳ್ತಕ್ಕಂಥ ಒಡವೆ ವಸ್ತುಗಳು ಇಟ್ಟಿರ್ತೀರಿ. ಅದು ಹೊರಗಿನ ಬಾಕ್ಸ್ನಲ್ಲಿ ಇನ್ನೂ ಸ್ವಲ್ಪ ಅದಕ್ಕಿಂತ ಕಡಿಮೆ ಬೆಲೆ ಬಾಳ್ತಕ್ಕಂಥದ್ದು. ಇನ್ನೂ ಹೊರಗಡೆ ಇದ್ದಾಗ ಇನ್ನೂ ತೊಗೊಂಡು ಹೋದ್ರೆ ಹೋಗ್ಲಿ ಬಿಡು, ಏನು ನಡೀತದೆ ಅನ್ನೋಷ್ಟ್ರ ಮಟ್ಟಿಗೆ ಇರುತ್ತೆ. ಅಂದರೆ ಒಂದು ಟ್ರೆಜರಿಗೆ 3 ಬಾಕ್ಸ್ ಹೇಗಿರ್ತದೋ ಕೀಲಿ ಕೈಗಳು, ಹಾಗೆ ವಚನ ಸಾಹಿತ್ಯಕ್ಕೂ ಸಹಿತ 3 ಕೀಲಿ ಕೈಗಳಿದ್ದಾವೆ. ಅದನ್ನು ಬಸವಣ್ಣನವರು, ಶರಣರು, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭುದೇವರು ಎಲ್ಲರೂ ಸಹಿತ ಅಂಥ ಒಂದು ಭಾವನೆಗಳನ್ನು ಆ ವಚನ ಸಾಹಿತ್ಯದಲ್ಲಿ ತುಂಬಿದ್ದಾರೆ. ನೋಡಿ, ವಚನ ಸಾಹಿತ್ಯಕ್ಕೆ ಮೊದಲು ಬೇಕಾಗಿರ್ತಕ್ಕಂಥದ್ದು ಏನು ಅಂತಂತಂದ್ರೆ, ನಮಗೆ ಮೊಟ್ಟ ಮೊದಲ ನಾವು ಅದನ್ನು ಓಪನ್ ಮಾಡಬೇಕಾದ್ರೆ ಮೊದಲು ಸಾಹಿತ್ಯ, ಲಿಟ್ರೇಚರ್, ಇದು ಒಂದು ಸಾಹಿತ್ಯ ಅಂತ ಪರಿಗಣನೆ ಮಾಡಬೇಕು. ಬೇರೆ ಬೇರೆ ಸಾಹಿತ್ಯಗಳು, ದಾಸ ಸಾಹಿತ್ಯ ಇದೆ, ಜನಪದ ಸಾಹಿತ್ಯ ಇದೆ, ಬೇರೆ ಎಲ್ಲ ಸಾಹಿತ್ಯಗಳಿದಾವೆ. ಹಾಗೆ ನಮ್ಮ ಲಿಂಗಾಯತ ಧರ್ಮಕ್ಕೆ ಒಂದು ಸಾಹಿತ್ಯ ಇದೆ, ಅದು ವಚನ ಸಾಹಿತ್ಯ. ಹಾಗಾದರೆ ಇದು ಕೇವಲ ಬರೀ ಸಾಹಿತ್ಯ ಅದನ್ನ ಇಲ್ಲ, ಇದು ಇನ್ನೊಂದು ಕೀಲಿ ಓಪನ್ ಮಾಡಿದಾಗ ಅವಾಗ ನಮಗೆ ನೇರವಾಗಿ ಗೊತ್ತಾಗುತ್ತೆ, ಇದರ ಒಳಗಡೆ ಫಿಲಾಸಫಿಕಲ್ ನಾಲೆಜ್ ಇದೆ, ತತ್ವಜ್ಞಾನ ಇದೆ. ಏನಿದೆ? ತತ್ವಜ್ಞಾನ ಇದೆ. ಇನ್ನೂ ಒಂದು ಸೀಕ್ರೆಟ್ ಬಾಕ್ಸ್ ಓಪನ್ ಮಾಡಿದಾಗ ಅವಾಗ ಅದರ ಒಳಗಡೆ ಅಡಕವಾಗಿರ್ತಕ್ಕಂಥದ್ದು ಅನುಭಾವಶಾಸ್ತ್ರ. ಅದಕ್ಕೆ ಅನುಭಾವ ಮಂಟಪ ಅಂತ ಕರೀದಿರೋದು. ಸುಮ್ಮನೆ ಅಲ್ಲ, ಏನೋ 4 ಜನ ಕುಳಿತುಕೊಂಡು ಏನೋ ಬರೆದಿರೋವಲ್ಲ, ಅನುಭಾವದ ಮೂಸೆಯಿಂದ ಹೊರಗಡೆ ಬಂದಿರತಕ್ಕಂಥ ಒಂದು ತತ್ವಜ್ಞಾನ ವಚನ ಸಾಹಿತ್ಯ. ಅದಕ್ಕೆ ನಾವು ಓದಬೇಕಾದ್ರೆ ದಿವ್ಯ ತರಂಗಗಳಿದ್ದಾವೆ ನೋಡಿ. ಅನುಭವ ಮಂಟಪ ಚದುರು ಹೋಯಿತು. ಆವಾಗ ಶರಣರೆಲ್ಲ ದಿಕ್ಕಪಾಲಾಗಂಥ ಸಂದರ್ಭದಲ್ಲಿ ಬಸವಣ್ಣನವರೇ, ಇನ್ನು ನೀವು ಹೋಗ್ಬಿಟ್ರೆ ನಮ್ಮ ಸ್ಥಿತಿ ಏನು ಅಂತ ಬಸವಣ್ಣವ್ರೆ ಅಂತಾರೆ. ಚಿಂತೆ ಮಾಡಬೇಡಿ, ಈ ದೇಹ ಹೋಗೋದೆ, ಆದರೆ ನೀವೆಲ್ಲರೂ ಸಹಿತ ಇಂಥ ಅನುಭವ ಮಂಟಪದಲ್ಲಿ ಬರೆದಿರತಕ್ಕಂಥ ಈ ಒಂದು ವಚನ ಇದೆಯಲ್ಲ, ಈ ವಚನ ಸಂವಿಧಾನ, ಅದು ನಿಮ್ಮೆಲ್ಲರ ಪ್ರಾಣ ಅಂತಾರೆ ಬಸವಣ್ಣವರು. ನಿಮ್ಮೆಲ್ಲರ ಪ್ರಾಣ. ನಾವೆಲ್ಲರೂ ಅನುಭವದಿಂದ ಬರೆದಿರತಕ್ಕಂಥ ಒಂದು ಏನು ಮಾತುಗಳಿದಾವಲ್ಲ, ಅದು ಪರಮಾತ್ಮನ ಮಾತುಗಳು. ಅದ್ರ ಒಳಗಡೆ ನಮ್ಮ ಪ್ರಾಣ ಅಡಕವಾಗಿದೆ. ಯಾಕಂದರೆ ಪ್ರಾಣ ಲಿಂಗದ ಮುಖಾಂತರವಾಗಿ ಬಂದಿರತಕ್ಕಂಥ ಅನುಭವದ ನುಡಿಗಳವು. ಅಂಥ ಒಂದು ನುಡಿಗಳು ಉಳಿದ್ರೆ ನಾವೆಲ್ಲ ಜೀವಂತ ಉಳಿತೀವಿ, ಇಲ್ಲಾಂದ್ರೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನೀವು ಅದನ್ನು ಮೊದಲು ರಕ್ಷಣೆ ಮಾಡ್ರಿ ಅಂತ ಹೇಳೋಗ್ತಾರೆ ಕೊನೆಗೆ, ಲಾಸ್ಟ್ ಬಸವಣ್ಣವರು. ಅವಾಗ ಮಡಿವಾಳ ಮಾಚಿದೇವರಿಗೆ ಅರ್ಥ ಆಗುತ್ತೆ ಸೂಕ್ಷ್ಮತೆ, ಬಸವಣ್ಣವ್ರ ಸೂಕ್ಷ್ಮತೆ ಏನಾಗಿದೆ. ವಚನ ಸಾಹಿತ್ಯ ಸುಡುತ್ತಾ ಇದ್ದಾರೆ, ಇದು ಉಳಿಬೇಕು. ಇದು ಉಳಿದ್ರೆ ಅಂದ್ರೆ ಸೂರ್ಯಚಂದ್ರ ಅಲ್ಲ, ಸೂರ್ಯಚಂದ್ರಗಳಿರ್ತಕ್ಕಂಥ ಈ ಬ್ರಹ್ಮಾಂಡ ಅಷ್ಟೇ ಅಲ್ಲ, ಈ ಬ್ರಹ್ಮಾಂಡಕ್ಕೆ ಬೇಕಾಗಿರ್ತಕ್ಕಂಥ ಮಾತುಗಳು ಅಷ್ಟೇ ವಚನ ಸಾಹಿತ್ಯದಲ್ಲೆಲ್ಲ. ಇನ್ನೂ ಬ್ಲಾಕ್ ಮ್ಯಾಟರ್ ಅಂತ ಕರಿತೀವಿ ನಾವು, ಬ್ಲಾಕ್ ಹೋಲ್ ಅಂತ ಇದೆ. ಇದು ಒಂದು ಬ್ರಹ್ಮಾಂಡ ಸೃಷ್ಟಿ ಆಗಿರೋದು, ಇನ್ನೊಂದು ಅನಂತ ಬ್ರಹ್ಮಾಂಡಗಳಿದಾವೆ ಪರಮಾತ್ಮನಲ್ಲಿ. ಅಂಥ ಅನಂತ ಬ್ರಹ್ಮಾಂಡಗಳು ಬಂದು ಹೋದರೂ ಸಹಿತ ಕೊನೆಗೆ ಉಳಿಯೋದು ಬ್ರಹ್ಮಾಂಡಗಳೊಳದು ಹೋಗ್ತಾ ಹೊರತಾಗಿ ವಚನ ಸಾಹಿತ್ಯದ ಅನುಭವದ ಭಾಷೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಅನುಭವ ವಚನ ಸಾಹಿತ್ಯದಲ್ಲಿ ಎಪ್ಪುಗಟ್ಟಿದೆ, ಅದು ನಮ್ಮ ಪ್ರಾಣ. ಹಾಗಾಗಿ ನೀವು ವಚನ ಓದಬೇಕಾದ್ರೆ ಸುಮ್ಮನೆ ಹೆಂಗಂದ್ರಂಗೆ ಓದೋದಲ್ಲ, ಎಲ್ಲ ಸಾಹಿತ್ಯ ಓದ್ದಂಗೆ ಒಂದಿಷ್ಟು ಭಾವನೆಗಳನ್ನು ತಗೊಂಡು ನೀವು ಕುಳಿತುಕೊಂಡು ಒಂದು ಮಿಣುಕು ದೀಪದಲ್ಲಿ ಅದನ್ನು ತಗೊಂಡು ಹೋಗ್ಬಿಟ್ರೆ ಆವಾಗ ಆ ವಚನದಲ್ಲಿರ್ತಕ್ಕಂಥ ಶರಣರ ಆತ್ಮ ಪ್ರವೇಶ ಆಗ್ತದೆ ನಮ್ಮೊಳಗಡೆ. ಆವಾಗ ಆ ವಚನದಲ್ಲಿ ನಮಗೆ ಅದ್ಭುತವಾಗಿರ್ತಕ್ಕಂಥ ಆನಂದದ ರಸದ ಔತಣ ಸಿಗ್ತದೆ. ನೀವೆಲ್ಲರೂ ಒಟ್ಟಿಗೆ ಸೇರಿ ಒಂದಿಷ್ಟು ಔತಣ ಕೂಟ ಅಂತ ಮಾಡಿಬಿಟ್ಟು ಪಾರ್ಟಿ ಅಂತ ಮಾಡ್ತಿರಲ್ಲ, ಹಾಗೆ ನೀವು ಏನಾದರೂ ನಿಜವಾದ ಅನುಭವದ ಪಾರ್ಟಿ ಮಾಡಬೇಕಂದ್ರೆ ವಚನ ಸಾಹಿತ್ಯವನ್ನು ಹಿಂಗೆ ತೆಗೆದು ನೋಡಿ, ನೀವು ಆನಂದವಾಗಿ ಓದ್ತಾ ಇದ್ದರೆ ಒಳಗಡೆ ಪ್ರವೇಶ ಮಾಡುತ್ತೆ. ಹಾಗಾಗಿ ಬಸವಣ್ಣವರು ಹೇಳೋಂಥ ಮಾತು ಭಾಳ ಅದ್ಭುತವಾಗಿರ್ತದೆ. ಯಾಕೆ? ಬಸವಣ್ಣನಲ್ಲಿ ಆ ದಿವ್ಯ ತರಂಗಗಳಿತ್ತು, ಬಸವಣ್ಣನವರಲ್ಲಿ ಅಂಥ ಮಂತ್ರಪುರುಷ ಶಕ್ತಿ ಇತ್ತು ಅಂತಲೇ ಅಷ್ಟು ಜನ ಆಕರ್ಷಣೆ ಮಾಡ್ತಾರವರು. ಏನು ಸುಮ್ಮನೆ ಹುಡುಗಾಟ ಅಲ್ಲ. ಕಳ್ಳನಲ್ಲಿ ಯಾರಿಗಾದರೂ ಪರಮಾತ್ಮನ ಕಾಣಲಿಕ್ಕೆ ಇವತ್ತಿಗೆ ನಮಗೆ ಸಾಧ್ಯ ಇದೆ ಹೇಳ್ರಿ ನೋಡೋಣ. ಇಷ್ಟು ಚಂದ ಅನುಭವ ಮಂಟಪದಲ್ಲಿ ಕುಂತ್ಕೊಂಡು ಪ್ರಾರ್ಥನೆ ಮಾಡಿ ಚಿಂತನೆ ಮಾಡಿ ಹೋಗ್ತೀವಿ. ಹೋಗೋದ್ರೊಳಗೆ ಯಾವನಾರ ಕಳ್ಳ ಬಂದು ಲೂಟಿ ಮಾಡ್ಕೊಂಡು ಅಲ್ಲಿ ಬಾಗಿಲು ನಿಂತಂದ್ರೆ ಬಿಡ್ತೀವಿ ನಾವು? ಮೊದಲು ಕಂಪ್ಲೇಂಟ್ ರೈಸ್ ಮಾಡಿ FIR. ಹೌದಲ್ವಾ? ಈ ಕಾಲಘಟ್ಟದಲ್ಲೂ ಸಹಿತ ನಮಗೆ ಸಾಧ್ಯ ಆಗಿಲ್ಲ. ಅವತ್ತ್ಯಾಕೆ ಸಾಧ್ಯ ಆಯಿತು ಬಸವಣ್ಣವ್ರಿಗೆ? ಇದು ವಿಚಾರ ಮಾಡಬೇಕು. ಸುಳ್ಳನಲ್ಲಿ ಪರಮಾತ್ಮನ ಕಾಣ್ತಾರೆ ಬಸವಣ್ಣನವರು, ಕೊಲೆಗಡಕನಲ್ಲಿ ಪರಮಾತ್ಮನನ್ನು ಕಾಣ್ತಾರೆ ಬಸವಣ್ಣನವರು. ಪ್ರತಿಯೊಂದು ಜೀವಗಳಲ್ಲಿ ಆಗಬೇಕಾಯ್ತು ಅಂತಂದರೆ ಬಸವಣ್ಣನವರ ಆತ್ಮ ವಿಕಾಸ ಆಗಿತ್ತು.
ಅವನ ಕಳ್ಳ ಅಂತಕ್ಕಂಥ ಭಾವನೆಗಳ ಆಚೆ ಹೋಗಿ ಅವನು ಕಳ್ಳ ಆಗೋದಕ್ಕೆ ಕಾರಣ ಏನು ಅಂತ ಬಸವಣ್ಣವರ ಆತ್ಮ ಮಿಡಿಯುತ್ತಿತ್ತು. ಆ ಕಳ್ಳನನ್ನಾಗಿ ಮಾಡಿರ್ತಕ್ಕಂಥ ಸಮಾಜದ ಹಿನ್ನೆಲೆ ಏನಾಗಿತ್ತು ಅನ್ನೋದು ಮಿಡಿತಿತ್ತು. ಹಾಗಾಗಿ ಅವನು ಬಂದಿರೋದು ನಮ್ಮ ಮನೆಯಲ್ಲೇ ಕಳ್ಳತನ ಮಾಡಲಿಕ್ಕೆ. ಇದು ಕಳ್ಳತನ ಮಾಡಿರೋ ವಸ್ತುಗಳು ಇವತ್ತು ನಾಳೆ ಅಳಿದು ಹೋಗ್ತವೆ. ಆದರೆ ಇದ್ರ ಒಳಗಡೆ ಇರತಕ್ಕಂಥ ಆತ್ಮ ಒಂದು ವೇಳೆ ಕಳ್ಳತನ ಆಯಿತು ಅಂತಂದರೆ ಅವನು ಈ ಜನ್ಮಕ್ಕೆ ನಾಶ ಆಗಿ ಹೋಗ್ತಾನಲ್ಲ. ಆ ಆತ್ಮ ಪರಿಶುದ್ಧ ಚಿನ್ನ ಮಾಡಬೇಕು ಅಂತ ಬಸವಣ್ಣವ್ರು ಬಿಹ್ಯಾಂಡ್ ಇಂಟ್ಯೂಷನಲ್, ಅದ್ರ ಹಿಂದೆ ಇರತಕ್ಕಂಥ ಉದ್ದೇಶ, ಇಂಟೆನ್ಷನ್. ಹಾಗಾಗಿ ಬಸವಣ್ಣವ್ರು ಏನು ಮಾಡ್ತಾರೆ, ಮಾನಸಿಕ ಬಡತನ ನಿನ್ನಲ್ಲಿ ಇತ್ತು ಅಂತಂದ್ರೆ ಅನುಭವ ಮಂಟಪಕ್ಕೆ ಬಾ. ಅನುಭವ ಮಂಟಪದಲ್ಲಿ ಇಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಏನಾಗುತ್ತೆ, ತಲೆ ಶಾಂತ ಆಗುತ್ತೆ, ಮನುಷ್ಯ ಶಾಂತ ಆಗುತ್ತೆ. ಬಟ್ಟೆ ಕೊಳೆ ಆಗಿಬಿಟ್ರೆ ಮಡಿವಾಳಕ್ಕೆ ಕೊಡ್ತೀವಿ, ನಾವು ತೊಳಿತೀವಿ ಸಾಬೂನು ಹಚ್ಚಿ. ತಲೆ ಕೊಳೆ ಆಯ್ತು ಅಂದ್ರೆ ಶಾಂಪು ಹಚ್ಚಿ ತೊಳೆದು ಬಿಡ್ತೀವಿ. ಆದರೆ ಮನಸ್ಸು ಕೊಳೆ ಆಗ್ತದಲ್ಲ, ಮನಸ್ಸು ಕೊಳೆ ಆದಾಗ ಏನು ಮಾಡಬೇಕು ನಾವು? ಮನಸ್ಸು ಕೊಳೆ ಆದಾಗ ಗಂಡನ ಜೊತೆ ಜಗಳ ಮಾಡೋದು, ಮಕ್ಕಳ ಜೊತೆ ಜಗಳ ಮಾಡೋದು, ಹೆಂಡತಿ ಜೊತೆ ಜಗಳ ಮಾಡೋದು. ಹೌದೇನು? ಹಂಗೆ ಹೇಳಿಕೊಟ್ಟಾರೇನು ನಮಗೆ? ಮಂಡೆ ಮಾಸಿದಡೆ ಮಹಾಮಜ್ಜನ ಮಾಡ್ತೀವಿ, ಎಷ್ಟು ಚಂದ ಸ್ನಾನ ಮಾಡ್ತೀವಿ. ವಸ್ತ್ರ ಮಾಸಿದರೆ ಚಲೋತ್ನಾಗೆ ತೊಳೆದು ಐರನ್ ಮಾಡಿಡ್ತೀವಿ. ಇದು ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. 3ನೇ ಸ್ಟೆಪ್ನ ಹೇಳ್ತಾರೆ, ಮನದ ಮೈಲಿಗೆ ಮಾಸಿದೊಡೆ ಕೂಡಲ ಸಂಗನ ಶರಣರ ಅನುಭವ ಮಾಡುವುದು. ಇಲ್ಲಿ ನೀವೆಲ್ಲರೂ ಯಾರು ಗೊತ್ತಾ? ಕೂಡಲ ಸಂಗನ ಶರಣರು. ಇಲ್ಲಿ ಯಾರಲ್ಲೂ ಸಹಿತ ಭೇದ ಭಾವ ಇಲ್ಲ. ಇಲ್ಲಿ ಈ ಕ್ಷಣದಲ್ಲಿ ಇಲ್ಲಿ ಯಾರಲ್ಲೂ ಸಹಿತ ನಾ ಬೇರೆ ನೀ ಬೇರೆ ಅನ್ನೋ ಭಾವ ಇಲ್ಲ. ಈ ಕ್ಷಣದಲ್ಲಿ ನಮಗೆ ಯಾವುದೇ ವಿಚಾರಗಳು, ಕೆಟ್ಟ ಯೋಚನೆಗಳು ಇಲ್ಲಿ ಬರೋದಿಲ್ಲ. ಇಂಥ ಅನುಭವದಲ್ಲಿ ಕುಂತಾಗ ಮನಸ್ಸು ಸಂಪೂರ್ಣವಾಗಿ ತನ್ನಿಂದ ತಾನೇ ಹೇಳೋದಕ್ಕಿಂತ ಮೊದಲೇ ಶಾಂತ ಆಗ್ತದೆ. ಈ ಶಾಂತತೆಯ ಬಡತನ ನಮಗಿರೋದ್ರಿಂದ, ಇಲ್ಲ ಅಂದರೆ ಈ ಮನಸ್ಸಿಗೆ ಶಾಂತತೆ ಯಾರಲ್ಲಿಲ್ಲ ತಿಳ್ಕೊಂಬಿಡ್ರಿ ನೀವು. ಮಾನಸಿಕ ಬಡತನ ನಿಮ್ಮಲ್ಲಿದೆ. ದುಡ್ಡು ಇಲ್ಲ ಅಂದರೆ ಸಂಪಾದನೆ ಮಾಡ್ಬೋದು, ಬಟ್ಟೆ ಇಲ್ಲಾಂದ್ರೆ ಖರೀದಿ ಮಾಡ್ಬೋದು, ಮನೆ ಇಲ್ಲಾಂದ್ರೆ ಕಟ್ಟಿಸ್ಬೋದು, ಜಾಗ ಇಲ್ಲಾಂದ್ರೆ ಖರೀದಿ ಮಾಡ್ಬೋದು, ಒಡವೆಗಳಿಲ್ಲ ಅಂದರೆ ಇವತ್ತೆಲ್ಲ ನಾಳೆ ತಗೋಬಹುದು. ಆದರೆ ಮನಸ್ಸು ಕೆಟ್ಟಿತು ಅಂತಂದ್ರೆ ಅದು ಮತ್ತೆ ಎಲ್ಲಿ ಶುದ್ಧಿ ಮಾಡ್ಕೋಬೇಕಂದ್ರೆ ಇಲ್ಲೇ ಶುದ್ಧಿ ಮಾಡ್ಕೋ. ಅದಕ್ಕೆ ಮನಸ್ಸನ್ನು ತಿಳಿಗೊಳಿಸ್ತಕ್ಕಂಥ ಮಾನಸಿಕ ಬಡತನದಿಂದ ಹೊರಗಡೆ ಬರತಕ್ಕಂಥ ಕೆಲಸವನ್ನು ನಮಗೆ ಗುರು ಬಸವಾದಿ ಪ್ರಮುಖರು ಮಾಡಿಕೊಡ್ತಾರೆ. ಅದಕ್ಕೆ ಕಳ್ಳನಿಂದ ಏನು ನೋಡಿದ್ರು, ಇವನಿಗೆ ಮಾನಸಿಕ ಕಳ್ಳತನ ಏನಪ್ಪ ತೊಗೊಂಡು ಹೋಗು, ನಿನಗೆ ಬಡತನ ಇಲ್ಲ ಸ್ವಾಮಿ. ನೋಡಿ, ನೀವು ಪ್ರಧಾನಿಗಳು ನಿಮ್ಮ ಮನೆಯಲ್ಲಿ ಕಳ್ಳತನ ಮಾಡ್ಕೊಂಡು ಸಿಕ್ಕಾಕೊಂಡು ನನಗೆ ಹೊಡಿರಿ ಬಡಿರಿ, ಏನು ಬೆಕ್ಕದ್ದು ಮಾಡಿ ನನಗೆ ಜೈಲಿಗೆ ಹಾಕಿ ನನಗೆ ಶಿಕ್ಷೆ ಕೊಡಿ, ನಾನು ಕಳ್ಳ ಪಾಪಿ, ನಾನು ಸಿಕ್ಬಿದ್ದುಬಿಟ್ಟಿದ್ದೀನಿ. ಈಗ ಅಪ್ಪ ನಿನಗೆ ಊಟಕ್ಕೆ ಕೊರತೆ ಇದೆಯಾ, ತೊಗೊಂಡು ಹೋಗು. ಇಲ್ಲ ಸ್ವಾಮಿ, ಊಟಕ್ಕೆ ಕೊರತೆ ಇಲ್ಲ. ಮತ್ತೇನು? ನನ್ನ ಹೆಂಡತಿಗೆ ಬೇಕಾಗಿದ್ದಾವೆ. ಹಾಗಾದ್ರೆ ನಿಮ್ಮ ಹೆಂಡತಿಗೆ ಬೇಕಾಯಿತು ಅಂತಂತಂದರೆ ನೀನು ಹೆಂಡತಿ ಮಾತನ್ನು ಕೇಳೋದಂಥ ಪರಿಸ್ಥಿತಿ ಒಳಗಡೆ ಇದೆಯಾ? ಅಂದರೆ ನಿನ್ನ ಮನಸ್ಸು ಏನಾಗಿದೆ? ಇಮ್ಮನವಾಗಿದೆ, 2 ಮನ ಆಗಿದೆ. ನೀನು ಸ್ವತಃ ಇಷ್ಟಪಟ್ಟಿಲ್ಲ, ಕಳ್ಳತನ ಮಾಡಬೇಕಂತ ನಿಂದಿಲ್ಲ. ಅದು ಎಲ್ಲೋ ಒಂದು ಕಡೆ ಕೆಟ್ಟ ಮಾತುಗಳಿಂದ ಪ್ರೇರಣೆ ಆಗಿದೆ ಅಂತಂದ್ರೆ ನಿನಗೆ ಯಾವ ದಾರಿದ್ರ್ಯತನ ಬಂದದ? ಮಾನಸಿಕ ದಾರಿದ್ರ್ಯತನ ಬಂದಿದೆ, ಮಾನಸಿಕ ಬಡತನ ಬಂದಿದೆ. ಹಾಗಾಗಿ ಏನು ಮಾಡಬೇಕು ಸ್ವಾಮಿ? ನಾನು ಏನಿಲ್ಲ, ಸೀದಾ ಅನುಭವ ಮಂಟಪಕ್ಕೆ ಬಾ, ಅಲ್ಲಿ ನಮ್ಮ ಶರಣರೆಲ್ಲರೂ ನನ್ನ ಮನಸ್ಸನ್ನು ತಿಳಿಗೊಡಿಸ್ತಾರೆ ಅಂತೇಳಿ ಆವಾಗ ಅವನ ಕಳ್ಳತನವನ್ನು ಬಿಟ್ಟು ಮಾನಸಿಕ ಪರಿವರ್ತನಾಗಿ ಮಹಾಶರಣಾಗಿದ್ದಾನೆ ಅನ್ನೋದನ್ನು ನಾವು ನೋಡ್ತೀವಿ. ಹೌದಲ್ಲ? ಅದಕ್ಕೆ ಮಾನಸಿಕ ಬಡತನದಿಂದ ಹೊರಗಡೆ ಬರೋದು, ದೈಹಿಕ ಬಡತನದಿಂದ ಹೊರಗಡೆ ಬರೋದು, ಕಾಯಕ ಮಾಡೋದು. ಮಾನಸಿಕ ಬಡತನದಿಂದ ಹೊರಗಡೆ ಬಂದು ಇಂಥ ವಾರಕ್ಕೊಮ್ಮೆ ಸತ್ಸಂಗ ಮಾಡೋದು. ಸತ್ಸಂಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಇಲ್ಲಿ ಕುಳಿತುಕೊಂಡು ನಾನು ಮಾತಾಡ್ತಿದ್ದೀನಿ, ನಮ್ಮಪ್ಪ ಅಲ್ಲಿ ಕುಳಿತುಕೊಂಡು ಆ ಮಗು ಕುಳಿತಿದ್ದು ನೋಡಿ, ಅಷ್ಟಿದ್ದಾಗ ಮಂಟಪಕ್ಕೆ ಕರ್ಕೊಂಡು ಹೋಗಿ ಲಿಂಗಾನಂದ ಅಪ್ಪಾಜಿಗಳದು, ಮಾತಾಜಿಗಳದು, ಎಲ್ಲ ಶರಣರದು ಅನುಭವವನ್ನು ಮಾಡಿಸಿ ಕೇಳಿಸ್ತಾ ಇದ್ರು ಅಂತಲೇ ಇವತ್ತು ನಾನು ನಿಮ್ಮ ಮುಂದೆ ಕುಂತ್ಕೊಂಡು ಮಗುವಾಗಿ ಕುಳಿತಿದ್ದೇನೆ. ಅವತ್ತು ಕೇವಲ ಮಗು, ಇವತ್ತು ಅನುಭವದ ಮಗು ಆಗಲಿಕ್ಕೆ ಕಾರಣ ಏನು ಅಂದರೆ ಸತ್ಸಂಗ. ಕೇವಲ ನೀವಷ್ಟೇ ಬರೋದಲ್ಲ, ಮಕ್ಕಳನ್ನ ಸುಮ್ಮನೆ ತಂದು ಕೂಡಿಸ್ರಿ, ಆಟ ಆಡಲಿ ಪರವಾಗಿಲ್ಲ, ಚಿಂತೆ ಇಲ್ಲ, ಕೂಡಿಸ್ರಿ. ಅದು ಯಾವುದೋ ಶಕ್ತಿ ಆ ಮಗುವಿನ ಒಳಗಡೆ ಪ್ರವೇಶ ಮಾಡ್ತದೆ. ನಿಮ್ಮೆಲ್ಲರ ಒಂದು ದೈವಿ ಶಕ್ತಿ ಮಕ್ಕಳ ಒಳಗಡೆ ಪ್ರವೇಶ ಮಾಡ್ತದೆ. ಆವಾಗ ಆ ಮಕ್ಕಳು ನಿಧಾನಕ್ಕೆ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ಈಗ ಭಾಳ ಜೋರು ಮಳೆ ಬಂದುಬಿಟ್ಟಿದೆ, ಊರಿನ ಹೊಲಸೆಲ್ಲ ಹೋಗಿ ಒಂದು ತಿಪ್ಪೆ ಹತ್ರ ನಿಂತಿದೆ. ನೀವು ತಿಪ್ಪೆ ಹತ್ರ ಹೋಗಿ ಎಷ್ಟು ಚಂದ ವಾಸನೆ ಬರ್ತದಪ್ಪ ಅಂತ ಹೋಗಿ ನಿಂದಿರ್ತೀರೇನು? ಯಾರು ನಿಂದಿರ್ತೀರಿ? ಯಾರೂ ನಿಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಮಲ್ಲಿಗೆ ಘಮಘಮವಾಗಿರ್ತಕ್ಕಂಥ ಮಲ್ಲಿಗೆ ತೋಟ ಇದೆ, ಅಲ್ಲಿ
ನೀವು ಎಷ್ಟೊತ್ತು ಬೇಕಾದ್ರೆ ಇರ್ಲಿಕ್ಕೆ ಇಷ್ಟಪಡ್ತೀರಿ. ಒಂದು ಒಳ್ಳೆ ತೋಟ ಇದೆ ಅಂದ್ರೆ ಎಷ್ಟೊತ್ತು ಬೇಕಾದ್ರೆ ನೀವು ಇರ್ತೀರಿ. ಆದರೆ ಹೊಲಸಿನ ಹತ್ರ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸತ್ಸಂಗ ಅಂದ್ರೆ ಮಲ್ಲಿಗೆ ತೋಟ. ಯಾರು ಸತ್ಸಂಗ ಮಾಡ್ತಾ ಇಲ್ಲ, ಕೆಟ್ಟವರ ಸಂಘ ಇದೆ, ಅದು ಊರಿನ ವಲಸರ ಸಂಘ ಅಂತ ಅರ್ಥದ. ಅದಕ್ಕಾಗಿ ಸತ್ಸಂಗ ನಮ್ಮ ಜೀವನಕ್ಕೆ ಭಾಳ ಮಹತ್ವಪೂರ್ಣ ಸ್ಥಾನವನ್ನು ಕೊಡುತ್ತದೆ. ಸತ್ಸಂಗದಿಂದ ಹೃದಯ ಪರಿವರ್ತನೆ ಆಗ್ತವೆ. ಗೊತ್ತಿಲ್ಲ ಶರಣಜಿ, ನಿಮಗೆಲ್ಲ ನಾನೊಂದು 2 ಭಾವನೆಗಳನ್ನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈ ಜಗತ್ತು ಒಬ್ಬನೇ ಒಬ್ಬನಿಂದ ಹಾಳಾಗ್ತದೆ. ಈ ಜಗತ್ತು ಒಬ್ಬನೇ ಒಬ್ಬ ಭಯೋತ್ಪಾದಕನಿಂದ ಹಾಳಾಗ್ತದೆ. ಈ ಜಗತ್ತು ಒಬ್ಬನೇ ಒಬ್ಬ ವ್ಯಕ್ತಿಯಿಂದ ಒಳ್ಳೆಯದಾಗುತ್ತೆ. ಅಂಥ ಒಳ್ಳೆತನದಲ್ಲಿ ನಾವು ಒಬ್ಬರು ಯಾಕಾಗಿರಬಾರದು? ಹೌದಲ್ಲ? ನಾನು ಹೇಳೋ ಮಾತು ಅರ್ಥ ಆಗಿಲ್ಲ. ಅವ್ರು ಹೇಳ್ತಾರೆ, ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಕೆಟ್ಟ ವ್ಯಕ್ತಿ ಕಡಿಮೆ ಆಗಿದ್ದಾನಂತಂದ್ರೆ, ಒಬ್ಬ ವ್ಯಕ್ತಿ ಕಡಿಮೆ ಆಗಿದಾನಂದ್ರೆ ಅದಕ್ಕೆ ನಾನು ಕಾರಣ. ಒಬ್ಬ ವ್ಯಕ್ತಿ ಒಳ್ಳೆಯವನಾಗ್ತಾನಂದ್ರೆ ಅದಕ್ಕೆ ನಾನು ಕಾರಣ. ನಾನು ಒಳ್ಳೆ ವ್ಯಕ್ತಿ ಆದಂದ್ರೆ ಜಗತ್ತಿನಲ್ಲಿ ಒಬ್ಬ ಕೆಟ್ಟ ವ್ಯಕ್ತಿ ಕಡಿಮೆ ಆದ ಅಂತ ಅರ್ಥ. ಹಾಗಾಗಿ ಸತ್ಸಂಗ ಏನು ಮಾಡ್ತದೆ ಅಂದ್ರೆ ನಮ್ಮೆಲ್ಲ ಅವಯಗಳ ಗುಣಗಳನ್ನು ಕಳೆದುಬಿಟ್ಟು ಸದ್ಗುಣಗಳನ್ನು ರೂಪಿಸ್ತದೆ. ಪರಸ್ಪರಲ್ಲಿ ಪ್ರೀತಿಯನ್ನು ಹಂಚ್ತದೆ. ಏನು ಚಂದ ಬಸವಣ್ಣವರು ಹೇಳ್ತಾರೆ, ವಚನಗಳು ನೋಡಬೇಕು, ಎಷ್ಟು ಚಂದ ಹೇಳ್ತಾರೆ, ಎಂಥ ಮಾತುಗಳನ್ನು ಕಳಿಸ್ಕೊಡ್ತಾರ. ಪರಸ್ಪರ ಒಬ್ರಿಗೊಬ್ಬರು ಭೇಟಿ ಆದ್ರೆ ಅಂತಂದ್ರೆ ಸುಮ್ಮನೆ ಶರಣಾರ್ಥಿ ಹೇಳೋದಲ್ಲ, ಸಾಕ್ಷಾತ್ ಪರಮಾತ್ಮನ ನನಗೆ ಭೇಟಿ ಆದ್ನಲ್ಲಪ್ಪ. ನೋಡಿ ಏನು ಹೇಳ್ತಾರೆ ಅವರು, ಏನು ಹೇಳ್ತಾರೆ, ತನು ತನು ಬೆರತಲ್ಲಿ ಮನ ಕರಗದಿದ್ದಾಳೆ. ತನು ತನು ಬೆರತಲ್ಲಿ ಅಂದರೆ ನೀವು ಪರಸ್ಪರ ಬಂದಿರಪ್ಪ. ಈಗ ಅನುಭವ ಮಂಟಪಕ್ಕೆ ಬಂದಿರಿ, ಒಬ್ರೊಬ್ರು ಭೇಟಿ ಆದ್ರೆ, ತಾಯಂದ್ರು ಭೇಟಿ ಆದರೆ, ಅಣ್ಣಂದ್ರು ಭೇಟಿ ಆದರು, ಅಣ್ಣ ತಂಗಿಯ ಭಾವದಲ್ಲಿ ಭೇಟಿ ಆದರೆ, ಅವಾಗ ನೀವು ಅವರು ಬೇರೆಲ್ಲ ಸಾಕ್ಷಾತ್ ನಡೆದಾಡುವ ದೈವದ ಸಂಕೇತಗಳು. ಹಾಗಾಗಿ ಮನಸ್ಸು ಕರಗಿಬಿಡ್ಬೇಕಂತ. ಅವ್ರೇನು ಹೇಳ್ತಾರೋ ನಾವೇನು ಹೇಳ್ತಾರೋ ಅವ್ರಿಗೆ ಯಾಕೆ ನಾವು ಶರಣ ಮಾಡ್ಬೇಕು, ಇವ್ರಿಗೆ ಯಾಕೆ ಶರಣ ಮಾಡ್ಬೇಕಂತಲ್ಲ. ಪರಸ್ಪರ ಆ ಭಾವನೆಯಲ್ಲಿ ನೀವು ಶರಣು ಮಾಡಿದ್ರಿ ಅಂದ್ರೆ ಮನಸ್ಸು ಕರಗಬೇಕು. ಮುಂದೆ ಹೇಳ್ತಾರೆ, ತನು ತನು ಬೆರತಲ್ಲಿ ಮನ ಕರಗದಿದ್ದಡೆ, ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ರೆ ಮೈ ರೋಮಾಂಚನಪ್ಪ. ಶರಣರು ಭೇಟಿ ಆಗ್ಬಿಟ್ನಲ್ಲಪ್ಪ. ಒಬ್ಬ ವಿಭೂತಿ ಧರಿಸ್ಕೊಂಡು ಲಿಂಗ ಧರಿಸ್ಕೊಂಡಿರ್ತಕ್ಕಂಥ ಶರಣನ ಭೇಟಿ ಆಗೋದ್ರಿಂದ ಅನಂತ ಜನ್ಮದ ಕರ್ಮಗಳು ಕಳಿತೇವ ಅಂತ ಹೇಳ್ತಾರೆ. ನೀವು ಲಿಂಗ ಪೂಜೆ ಮಾಡ್ಕೊಳ್ಳೋದು ಸೆಕೆಂಡರಿ. ಶರಣರನ್ನು ಮುಖಲಕ್ಷಣವನ್ನು ಮುಂದು ಜಾವದಲ್ಲೆದ್ದು ಲಿಂಗದಂಗರಿ ಮುಟ್ಟಿ ಸುಪ್ರಭಾತ ಸಮಯದಲ್ಲಿ ಶಿವಶರಣರ ಮುಖವ ನೋಡುವುದು ಹುಟ್ಟಿದುದಕ್ಕೆ ಸಫಲ ನೋಡ ಇಂತೆಂದಿದ ನಮ್ಮ ಗುಹೇಶ್ವರ ಶರಣನ ವಚನ. ಅಲ್ಲಮ ಪ್ರಭುದೇವರು ಅಷ್ಟೂ ಜ್ಞಾನಿಗಳು, ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಎಲ್ಲ ಜ್ಞಾನದ ಬಲ್ಲಿದರು. ಆದರೆ ತೃಪ್ತಿ ಆಗಲಿಲ್ಲ. ತಾವಷ್ಟೇ ಜ್ಞಾನಿಗಳಾದರೂ ಎದುರುಗಡೆ ಇರೋ ಜೀವಗಳೆಲ್ಲವೂ ನರಕ ಹೇತುಗಳಾಗಿದ್ದಾವೆ. ಅವ್ರ ಜೊತೆ ಹೆಂಗಪ್ಪ ವ್ಯವಹಾರ ಮಾಡೋದು? ಎಲ್ಲಿಗೆ ಬಂದರು ಅಲ್ಲಮ್ಮ? ಎಲ್ಲಿಗೆ ಬಂದರು? ಮಹಾಜ್ಞಾನಿ ಎಲ್ಲಿಗೆ ಬಂದರು? ಬಸವಣ್ಣನವ್ರ ಹತ್ರ ಬಂದರು. ಬಸವಣ್ಣವರು ಶ್ರೀಪಾದವನ್ನು ಹಿಡ್ಕೊಳ್ತಾರೆ. ನೋಡಿ ವಿಚಾರ ಮಾಡಿರಿ, ಬಸವಣ್ಣನವರು ಪೂಜೆಗೆ ಕೂಡ್ತಾರೆ. ಸಮಯ ಇದೆಯಾ ನನಗೆ ಹೇಳ್ಬೇಕು? ಬಸವಣ್ಣವರು ಪೂಜೆಗೆ ಕೂಡ್ತಾರೆ. ಬಸವಣ್ಣವರು ಪೂಜೆ ಕುಂತಿರ್ತಾರೆ. ಅಲ್ಲಿ ಅಲ್ಲಮ್ಮ ಸಿದ್ದರಾಮೇಶ್ವರು ಬರ್ತಾರೆ. ಬಂದಾಗ ಅಡಪದ ಅಪ್ಪಣ್ಣವ್ರು ಏನು ಹೇಳ್ತಾರೆ, ದೃಶ್ಯಾದೃಶ್ಯ ಒಪ್ಪ ಶರಣರು ಬಂದಿದ್ದಾರೆ, ಬಸವಣ್ಣ ಬಂದು ಭೇಟಿಯಾಗು, ನಿನ್ನ ಮನೆಗೆ ಮಹಾಮನೆಗೆ ಕರ್ಕೋ, ಮಹಾಶರಣರು ಬಂದಾರಂತ. ಇಲ್ಲಿ ಬಸವಣ್ಣವ್ರಿಗೆ ಅಲ್ಲ, ದೃಶ್ಯ ಅದೃಶ್ಯ, ಒಬ್ರು ಕಾಣ್ತಾರೆ ಒಬ್ರು ಕಾಣಲಾರ್ದಂಗಿದ್ದಾರೆ ಅಂದರೆ ಮಹಾಚೇತನಗಳೇ ಬಂದಿರಬೇಕಿಲ್ಲ. ಹಾಗಾದ್ರೆ ನಾನು ಕರೆದೀನಿ ಅಂತಂದರೆ ಎಲ್ಲರೂ ಒಂದು ಕಡೆ ನೋಡಿ ಅಷ್ಟು ಅಹಂಕಾರ, ನಾನು ಕಟ್ಟಿಸಿದ ಮಹಾಮನೆ ಬರ್ರಿ ಅಂತ ಕರೀತಾರಂತ, ಎಲ್ಲಿ ತಪ್ಪಾಗುತ್ತೋ ಪ್ರಮಾದ ಆಗುತ್ತೆ ಅಂತ ಬಸವಣ್ಣವ್ರಿಗೆ ದಿಗಿಲು. ಆಗ ಕರಿ ಅಂತಾರೆ, ಕರ್ಲೇಕ ಅವರೇ ಮನೆಗೆ, ಅವರ ಮಾಮನೆ ಇದು, ಪರಮಾತ್ಮನೇ ಬಂದಾರಂತಂದ್ರೆ ಅವರ ಮಾಮನೆ, ಅವರೇ ಬರ್ಲಿಕ್ಕೆ ಏನು ತೊಂದರೆ, ಬರಲಿ ಅಂತ ಬಸವಣ್ಣವ್ರ ಭಾವ. ಬಸವಣ್ಣವ್ರು ಕರೆದಿಲ್ಲ ಅಂತ ಇವರು ಭಾವ. ನೋಡ್ರಿ, ಇನ್ನು ಕರೆದಿಲ್ಲ ಅಂತ ಇವ್ರು ಹೋಗ್ಬಿಡ್ತಾರೆ. ಎಲ್ಲಿಗೆ ಹೋಗ್ತಾರೆ? ಕಲ್ಯಾಣದೊಳಗೆ ಇಷ್ಟಕ್ಕೆ ಮಾತ್ರ ನಮ್ಮ ಶೂನ್ಯ ಸಂಪಾದನೆ ಓದ್ತೀವಿ ನಾವು, ಮುಂದಿಂದ ಓದಿಲ್ಲ. ಆದ್ರೆ ಮುಂದಿನ ಪರಿಣಾಮ ನೋಡ್ರಿ, ಕಲ್ಯಾಣದ ಒಳಗಡೆ ಪ್ರವೇಶ ಮಾಡ್ತಾರೆ. ಅಲ್ಲಿ ತನಕ ನಡ್ಕೊಂಡು ಬಂದಿದ್ದಾನಲ್ಲ, ಅಂಗ ವಂಗ ಕಳಿಂಗ ಗುರ್ಜರ ಸಿಂಹಳ ಎಲ್ಲ ಹಿಮಾಲಯ ಪರ್ವತ ಸುತ್ತಾಡಿ ಬಂದಿರ ಅಲ್ಲಮ್ಮ, ಅಲ್ಲೆಲ್ಲೂ ಕಾಣಲಾರದ ಒಂದು ದೈವಿ ಶಕ್ತಿಯ ಪ್ರಭಾವ ಕಲ್ಯಾಣದ ಒಳಗಡೆ ಇದೆ. ಹೆಂಗಿದೆ ಅಂದರೆ ಅಲ್ಲೆಲ್ಲ ನೋಡ್ತಾರ, ಬೇರೆ ಕಡೆ ಎಲ್ಲ ಹೆಂಗಂದ್ರೆ ಹೆಂಗೆ ಜೀವನವನ್ನು ಮಾಡೋಂಥ ಜನಗಳು ಹೇಗೆಗೋ ಬದುಕ್ತಾ ಇದ್ದಾರ. ಆದರೆ ಕಲ್ಯಾಣದಾಗ ಯಾರ ಅಣೆ ಮೇಲೆ ನೋಡಿದ್ರು ವಿಭೂತಿ, ಯಾರ ಕೊರಳಲ್ಲಿ ನೋಡಿದ್ರು ಲಿಂಗ, ರುದ್ರಾಕ್ಷಿ, ಕೈಯಲ್ಲಿ ಕಾಯಕ ಇದೆ, ವಚನಗಳು ಮಂತ್ರಗಳು
ಒಂದು ಪಠಣ ನಡೀತಾ ಇದೆ, ಮಕ್ಕಳೆಲ್ಲರೂ ಸಂತೋಷವಾಗಿ ವಚನಗಳನ್ನು ಹೇಳ್ತಾ ಇದ್ದಾರೆ, ಮನೆ ಮುಂದೆ ರಂಗವಲ್ಲಿದೆ, ದೀಪವನ್ನು ಬೆಳಗಿಸಿದ್ದಾರೆ. ಯಾವಾಗ ಶರಣರು ಬರ್ತಾರಂತಕ್ಕಂಥ ಆ ಭಾವನೆಯಿಂದ ಒಳಗಡೆ ಪ್ರವೇಶ ಮಾಡಿ ದಾಸೋಹ ಮಾಡಬೇಕು ಅಂತಕ್ಕಂಥ ಆ ಒಂದು ಭಾವನೆಗಳಿದಾವ. ಇದನ್ನೆಲ್ಲ ನೋಡಿ ಕಲ್ಯಾಣದಾಗ ಯಾರ ಮನೆಗೆ ಹೋದ್ರೂ ಸಹಿತ ಭವ್ಯ ಸ್ವಾಗತ. ಇದನ್ನು ನೋಡಿ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿ ಮುಟ್ಟಲು ದೈವೀ ಪ್ರಕಾಶವಾಗಿ ಬೆಳಗುತ್ತಿದ್ದಿತ್ತಯ್ಯ ಶಿವನ ಪ್ರಕಾಶ. ಈ ಪ್ರಕಾಶದಲ್ಲಿ ನಾನು ಮತ್ತು ಸಿದ್ದರಾಮೇಶ್ವರ ಬಂದು ಆ ಅಣತಿಯನ್ನು ಒತ್ತಿಸ್ಕೊಂಡು ಬೆಳಗಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಸಿದ್ದರಾಮ ಪ್ರಮಾದ ಆಗಿದಪ್ಪ, ನಾವೇನೋ ತಪ್ಪು ತಿಳ್ಕೊಂಡು ಬಸವಣ್ಣವ್ರು ಮೊದಲು ಹೋಗೋಣ ನಡಿ ಅಂತ ವಾಪಸ್ ಬರ್ತಾರೆ. ಈ ಕಡೆ ಹೋಗ್ಬಿಟ್ರ ಅಂತೇಳಿ ಬಸವಣ್ಣವ್ರು ಈ ಕಡೆ ಬರ್ತಾರೆ. ಪುರುಷ ಕಟ್ಟೆಯಲ್ಲಿ ಇಬ್ಬರ ಸಮ್ಮಿಲನ ಆಗುತ್ತೆ. ಆವಾಗ ನೇರವಾಗಿ ಅಲ್ಲಮ ಪ್ರಭುದೇವರು ಬಸವಣ್ಣವ್ರ ಪಾದಕ್ಕೆ ಎರಗಿಬಿಡುತ್ತಾರೆ. ಯಾವಾಗ ಎರಗಿದಾಗ ಆವಾಗ ಬಸವಣ್ಣವ್ರು ಅಂತಾರೆ, ನಾನು ಸಂಸಾರಿ, ನೀವು ಮಹಾಜ್ಞಾನ ವಿರಕ್ತರು, ಪರಮ ವಿರಾಗಿಗಳು, ನೀವು ನಮಗೆ ಪಾದಕ್ಕೆ ಎರಗದ? ಬಸವಣ್ಣವ್ರಿಗೆ ಹೇಳ್ತಾರೆ, ನಾನು ಬಸವಣ್ಣ ಒಂದು ಗೆದ್ದು ಸುತ್ತಾಡ್ಲಕತ್ತೀನಿ, ಆದರೆ ನೀನು ಎರಡು ಗೆದ್ದು ನೀನು ಗೆದ್ದಿಯಾ, ನಿನ್ನಂತೆ ಎಲ್ಲರನ್ನೂ ಗೆಲ್ಲಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ರಲ್ಲಿ ಗೆದ್ದಿದೆಯಾ, ಅದಕ್ಕಾಗಿ ನೀನು ಎರಡು ಗೆದ್ದಿಯಾ. ನೀನು ಸಾಕ್ಷಾತ್ ಗುಹೇಶ್ವರ, ಶಿವಗುರು ಎಂದು ಬಲ್ಲಾತನೇ, ಶಿವಲಿಂಗವೆಂದು ಬಲ್ಲಾತನೇ, ಶಿವ ಜಂಗಮವೆಂದು ಬಲ್ಲಾತನೇ, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು ಇಂತಿ ಪಂಚವಿಧವೇ, ಆಚಾರವೆಂದು ಬಲ್ಲಾತನೆ ಗುರು ಇಂತಿ ಪಂಚವಿಧವೇ, ಪಂಚ ಬ್ರಹ್ಮವೆಂದರು ಹಿದ ಮಹಾಮಹಿಮ ಸಂಗನ ಬಸವಣ್ಣ, ನನಗೂ ನಿಮಗೂ ಎಲ್ಲರಿಗೂ ಗುರು. ಯಾಕೆ? ಪರಮಾತ್ಮ ಚಿತ್ಶಕ್ತಿಯನ್ನು ಎಲ್ಲರೊಳಗಡೆ ಕರುಣಿಸಿ ಸಾಕ್ಷಾತ್ ಪರಮಾತ್ಮರನ್ನು ತಯಾರು ಮಾಡಿದ್ದಾನೆ ಇಲ್ಲಿ ಅಂತೇಳಿ ನೋಡಿ. ಇದು ಭಾವ ಬಸವಣ್ಣನವರು. ಇಂಥ ಒಂದು ಭಾವವನ್ನು ಒತ್ಕೊಂಡಿರ್ತಕ್ಕಂಥ ಬಸವಣ್ಣನವರು ಹೇಳ್ತಾರೆ, ಶರಣರು ಭೇಟಿಯಾದರು ಅಂತಂದ್ರೆ ಮೈ ಪುಳಕ ಆಗಬೇಕಂತಾರೆ, ರೋಮಾಂಚನ ಅಂತೀವಲ್ಲ, ಎಮೋಷ್ನಲ್ ಫೀಲಿಂಗ್ ಆಗಬೇಕು ಅಂತಾರೆ. ಆಮೇಲೆ ಕಂಡಾಗ ಆಶ್ರು ಜಲಗಳು ಸುರಿಯದಿದ್ದಡೆ, ಒಂದು ತೊಟ್ಟ ಕಣ್ಣಲ್ಲಿ ನೀರು ಆನಂದ ಬಾಷ್ಪ, ಸಾಕ್ಷಾತ್ ಪರಮಾತ್ಮನೇ ಭೇಟಿ ಆದ್ನಲ್ಲ ಅಂತ ತಿಳ್ಕೊಂಡು ಒಂದು ತೊಟ್ಟ ಆನಂದ ಬಾಷ್ಪ ನಿಮ್ಮೊಳಗಡೆ ಸುರಿಬೇಕು. ಕಂಡಾಗ ಆಶ್ರು ಜಲಗಳು ಸುರಿಯದಿದ್ದಡೆ, ನುಡಿಯಲ್ಲಿ ಗದ್ಗದಂಗಳು ಪೋಣ್ಬದಿದ್ದಡೆ, ಮಾತು ಬಿಕ್ಕಳಿಸ್ಬೇಕಂತಾರೆ, ಮಾತು ಗದ್ಗದಿತ ಆಗಬೇಕಂತಾರೆ. ಈಗ ನಮ್ಮ ಮಠಪತಿಯವರು ಮಾತಾಡಬೇಕಾದ್ರೆ ಆ ಭಾವ ಬಂತು, ನನಗೆ ಕಾಣಿಸ್ತು. ಅಪ್ಪೋರೇ ಈ ರೀತಿ ಮಾಡಿದ್ದೀವಿ, ಹಿಂಗೆಲ್ಲ ಇದೆಲ್ಲ ದೈವೇಚ್ಛೆ, ನನ್ನ ಮುಖಾಂತರ ಮಾಡಿಸ್ಕೊಂಡ್ರು ಏನೋ ಪರಮಾತ್ಮ ಅಂದರೆ. ಆ ಗದ್ಗದ ಒಂದು ವೇಳೆ ಆಗಲಿಲ್ಲ ಅಂದರೆ ಬಸವಣ್ಣವರು ಮುಂದೆ ಹೇಳ್ತಾರೆ, ಕೂಡಲ ಸಂಗಮ ದೇವನ ಭಕ್ತನಿಗಿದು ಚಿನ್ನವೇ. ವಾಟ್ ಈಸ್ ಎ ಸಿಂಬಲ್? ನೀವು ಶರಣ ಆಗಲಿಕ್ಕೆ, ಶರಣ ಅಂದರೆ ಏನು ಸಿಂಬಲ್? ಶರಣ ಅಂದರೆ ಏನು? ಗುರುತೇನು? ಹಣ ಮೇಲೆ ವಿಭೂತಿ ಹಚ್ಕೊಂಡು ಲಿಂಗ ಕಟ್ಕೊಂಡು ಆಯ್ತು ದಾಡ್ಸಿನಿಂದ ನಡೆದ್ಬಿಟ್ರೆ ಆಯ್ತಾ? ನಾನು ಕಟ್ಸಿ ನಾನು ಮಾಡಿದ್ದೀನಿ, ನಾನೆಲ್ಲ ಮಾಡಿದ್ದೀನಿ ಅಂತ ಅಂದ್ಕೊಂಡು ಹೋದ್ರೆ ಆಯ್ತಾ? ಕಿಂಕರ ಭಾವ, ಒಡೆಯರ ಭಾವದಲ್ಲಿ ನನ್ನ ಎಲ್ಲರೂ ಶರಣರು ಒಡೆಯರು. ನೋಡ್ರಿ, ಅನುಭವ ಮಂಟಪ ಸಾಕ್ಷ್ಯ ಆಗ್ತದೆ ನಮಗೆ. ಅಲ್ಲಮ ಪ್ರಭುದೇವರು ಕೇಳ್ತಾರೆ, ಯಾರು ಭಕ್ತಪ್ಪ ಇಲ್ಲಿ? ಪ್ರಶ್ನೆ ಬಂತು ತೂರಿ. ಆವಾಗ ಒಂದು ಕ್ಷಣನೂ ಸಹಿತ ಮೀನಮೇಷ ಮಾಡಲಿಲ್ಲ ಬಸವಣ್ಣವ್ರು. ಏನು ಮಾಡಿದರು? ನಾನೊಬ್ಬನೇ ಭಕ್ತ, ಉಳಿದವರೆಲ್ಲರೂ ಲಿಂಗ ಜಂಗಮರು ಕೂಡಲ ಸಂಗಮ ದೇವ. ಬಸವಣ್ಣವ್ರು ಹೇಳೋದು ಅದನ್ನೇ. ಎಲ್ಲರೂ ನೀ ಸಾಕ್ಷಿಯಾಗಿ ಪರಮಾತ್ಮನ ಸಾಕ್ಷಿಯಾಗಿ ಪರಮಾತ್ಮರೇ. ಹಾಗಾಗಿ ಇಂಥ ಒಂದು ಸಿಂಬಲಿಕ್ ಆ ಸಿಂಪ್ಟಮ್ಸ್ ಬರಲಿಲ್ಲ ಅಂದರೆ, ಲಕ್ಷಣಗಳು ಬರಲಿಲ್ಲ ಅಂದರೆ ಏನೇನು ಲಕ್ಷಣ? ಪರಸ್ಪರ ಭೇಟಿಯಾದಾಗ ಎಲ್ಲವನ್ನ ಮರೆತು ಬಿಡಬೇಕು ನಾವು. ಅವ್ರು ಕೆಟ್ಟವರು ಒಳ್ಳೆಯವರು ಏನು ಬೇಡ, ಅದು ನೋಡ್ಕೊಳ್ಳೋರು ಯಾರಿದ್ದಾರೆ? ನಾನು ಕೆಟ್ಟ ಅಂತ ನೋಡ್ಕೊಳ್ಳೋರು ಯಾರು? ನಿಮಗೆ ಕಾಣಿಸ್ಲಾರ್ದಂಗೆ ನಾನು ಕೆಟ್ಟ ಕೆಲಸ ಮಾಡಿದೆ, ಅದು ನಿಮಗೆ ನೋಡ್ಲಿಕ್ಕಾಗತ್ತಾ? ಪರಮಾತ್ಮನಿಗೆ ಬಿಟ್ಟುಬಿಡೋಣ, ನಾವು ನಿರ್ಧಾರ ಮಾಡೋದು ಬೇಡ. ನಮ್ಮದೇನು ಪರಮಾತ್ಮ ಲಕ್ಷಣ ಏನದು? ಒಳ್ಳೆತನ, ಸನ್ನಡತೆ. ಸನ್ನಡತೆಯಿಂದ ಅವರಿಗೆ ಶರಣಾಗೋದು, ಮೈ ಪುಳಕ ಆಗೋದು, ಕಣ್ಣಲ್ಲಿ ಒಂದು ಕ್ಷಣ ನೀರು ಬರೋದು, ಆನಂದ ಬಾಷ್ಪ ಸುರಿಯೋದು, ಆ ನಂತರದಲ್ಲಿ ಅವರ ಭಾವನೆಗಳಲ್ಲಿ ನಾವು ಒಂದಾಗೋದು, ನುಡಿಯಲ್ಲಿ ಗದ್ಗದಗಳು ಬರೋದು. ಈ ರೀತಿಯಾಗಿ ಒಂದು ವೇಳೆ ನಾವೆಲ್ಲರೂ ಬಸವ ಪ್ರೇಮಿಗಳು ಈ ರೀತಿ ಮಾಡಿದ್ರಂದ್ರೆ ಇಡೀ ಜಗತ್ತೇ ವಶವಾಗದಿಹದೆಯೇ ಸರ್ವಜ್ಞ. ಅವಾಗೆಲ್ಲ ನಮ್ಮ ಪ್ರೇಮಕ್ಕೆ ಮರುಳಾಗಿಬಿಡ್ತದೆ ಅಂತ ಹೇಳ್ತಾರೆ. ಈ ಥರದ ಮರುಳುತನ ಯಾರು ಮಾಡಿದರು? ಬಸವಣ್ಣನವರು ಮಾಡಿದರು. ಮತ್ತು ಇವೆಲ್ಲವೂ ನಮ್ಮಲ್ಲಿ ಇದಾವ, ಅಳವಡಿಸ್ಕೊಂಡಿದ್ದೀವ? ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದ್ರಾಗೆ ಇದ್ದೀವಿ ಇನ್ನು ನಾವು. ಹಾಗಾಗಿ ನಾವು ಸಮಾಜಕ್ಕೆ ತೋರಿಸೋದಕ್ಕಿಂತ ಬಿಫೋರ್ ನಮ್ಮ ಒಳಗಡೆ
ಪೂರ್ಣ ಪ್ರಮಾಣದ ಅಂತರಂಗ ಶೋಧ ಆಗಬೇಕು. ಇದು ಬಹಿರಂಗ ಶುದ್ಧಿ, ಅಂತರಂಗ ಮೊದಲು ಶುದ್ಧಿ ಆಗಬೇಕು, ಬಹಿರಂಗ ಶುದ್ಧತೆಗೆ ಅದು ಇಂಬು ಕೊಡ್ತದೆ. ಹಾಗಾಗಿ ಬಸವಣ್ಣನವರು ಅಷ್ಟು ಭಾವನೆ ಇದ್ರಿ. ಏನ್ರಿ ನಾವೇನು ಬಸವಣ್ಣವ್ರಿಗಿಂತ ದೊಡ್ಡವರ? ಬಸವಣ್ಣವ್ರಿಗೆ ಅಷ್ಟು ಪ್ರಧಾನಮಂತ್ರಿಗಳಿದ್ವ? ಬಸವಣ್ಣವ್ರಿಗಿಂತ ಮಹಾಜ್ಞಾನಿಗಳಿದ್ವ? ಏನೂ ಇಲ್ಲ. ಆದರೆ ನಾವು ಗರ್ವ ಪಡ್ತೀವಿ, ಎಲ್ಲೋ ಒಂದು ಕಡೆ ಸಮಯ ವಂಚಕರಾಗ್ತೀವಿ, ಸಮಯ ಸಾಧಕರಾಗ್ತೀವಿ. ಹಾಗಾಗಿ ನಾವೆಲ್ಲರೂ ಸಹಿತ ಬಸವ ಪ್ರೇಮಿಗಳು, ಬಸವ ಭಾವದಲ್ಲಿ ಸದಾಕಾಲ ಇದ್ದರೆ ಆವಾಗ ಅದು ಚಿನ್ನ, ಅದು ಸಿಂಬಲ್, ಅದು ಶರಣನ ಸಿಂಬಲ್, ಗುರುತು. ಹಾಗಾಗಿ ಆ ಒಂದು ಶರಣ ಪರಂಪರೆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಪವಿತ್ರತ ಭಾವದಲ್ಲಿ ಜೀವನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ಅಷ್ಟಾಭರಣಗಳವ, ಗುರುಲಿಂಗ ಜಂಗಮ ಇವು ಬರೀ ಲಾಂಛನಗಳಾಗಬಾರ್ದು. ನಾವೇನು ಮಾಡಿದ್ದೀವಿ? ಲಾಂಛನಗಳಾಗಿ ಅವನು ಬಳಸ್ತಾ ಇದ್ದೀವಿ. ಓನ್ಲಿ ಟ್ರೆಡಿಷನ್ ಫಾರ್ ಸಿಂಬಲ್ ಆಗಬಾರ್ದು, ಅದು ಸಾಂಪ್ರದಾಯಿಕ ಆಚರಣೆ ಆಗಬಾರ್ದು. ಏನಾಗಬೇಕು? ಗುರು ಅಂದರೆ ಅರಿವು ಪಡ್ಕೊಳ್ಳೋದು. ಲಿಂಗ ಅಂತಂತಂದರೆ ಲಿಂಗ ಸ್ವರೂಪಿಗಳು ಆಗೋದು. ಬರೀ ಲಿಂಗ ಪೂಜೆ ಮಾಡ್ಕೊತ ಕುಂತೇವೆ, ನಮ್ಮ ಮನಸ್ಸು ಎಕಡೋ ಹೋಗ್ತಾ ಇದೆ. ನಾವು 10 ವರ್ಷ 20 ವರ್ಷ 30 ವರ್ಷ ಮಾಡ್ಕೊಂಡು ಬಂದರೂ ಸಹಿತ ನಮ್ಮ ಒಳಗಡೆ ಕೈ ಗುಣಗಳು ಬಿಡಲಿಲ್ಲ ಅಂತಂದ್ರೆ ಆ ಕೈ ಕರೆಯಲಿಗೂ ನಮಗೇನು ವ್ಯತ್ಯಾಸ ಇದೆ? ಹೌದಲ್ಲ? ಅದಕ್ಕೆ ಶರಣರು ಪರಿಪೂರ್ಣ ಚೇತನಗಳಾಗ್ರಿ, ಪೂರ್ಣ ಜೀವಗಳಾಗ್ರಿ, ಪರಮಾತ್ಮನ ಒಂದು ಸ್ವಭಾವದಲ್ಲಿ ನಾವು ಸದಾಕಾಲ ಬರಲಿ ಅನ್ನೋದನ್ನು ಅವರು ಹೇಳ್ತಾರೆ. ಅದಕ್ಕಾಗಿ ಆ ಒಂದು ಭಾವದಲ್ಲಿ ನಮ್ಮ ಜೀವನವನ್ನು ನಾವು ನಡೆಸಿದ್ದೇ ಆಯಿತು ಅಂದರೆ ಲಿಂಗ ಸ್ವರೂಪಿಗಳಾಗ್ತೀವಿ. ಜಂಗಮ ಅಂದ್ರೇನು ನೋಡಿ? ಜಂಗಮ ಅಂದರೆ 2 ಅರ್ಥದಲ್ಲಿ ಬರುತ್ತೆ. ಒಂದು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಆತ್ಮಗಳೇ ಜಂಗಮ. ನೋಡಿ ಅದು ಹೇಳ್ತಾರೆ, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರಿರಿದರೆ ಮೇಲೆ ಪಲ್ಲವಿಸಿತ್ತು ನೋಡ. ಒಂದು ಗಿಡ ಇದೆ, ಆ ಫಲ ಕೊಡ್ತಕ್ಕಂಥ ಒಂದು ಗಿಡಕ್ಕೆ ನೀರು ನಾವು ಎಲ್ಲಿಂದ ಹಾಕ್ತೀವಿ? ಬೇರಿಗೆ ಹಾಕ್ತೀವಿ, ಮೇಲೆ ಫಲ ಕೊಡುತ್ತೆ. ಅದು ಬೇರಿಗೆ ಹಾಕಿದಾಗ ನೀರು ಮೇಲೆ ಸತ್ವ ಗೊಬ್ಬರ ಹಾಕಿದ್ವಿ ಅಂದರೆ ಮೇಲೆ ಫಲ ಕೊಡುತ್ತೆ. ಹಾಗೆ ಲಿಂಗದ ಬಾಯಿ ಯಾರು? ಜಂಗಮ. ನಿಮಗೆ ನಾವು ಒಂದು ತುತ್ತು ಪ್ರಸಾದ ಕೊಟ್ಟರೆ ನಿಮ್ಮ ಕಷ್ಟ ಸುಖದಲ್ಲಿ ನೋಡಿ, ಎಷ್ಟು ಇವತ್ತು ಪುಷ್ಪತಾಯಿಯವರು ಪುಷ್ಪಮ್ಮ ಅವರು ಲಿಂಗೈಕ್ಯ ಆಗಿದ್ದಾರೆ. ನಾವೆಲ್ಲರೂ ಸೇರಿಕೊಂಡು ಅವರ ಒಂದು ಭಾವನೆಗಳಲ್ಲಿ ಒಂದಾಗಿ ಆ ಒಂದು ಚೇತನ ಪರಮಾತ್ಮ ಹತ್ರ ಮುಕ್ತಿ ಹೊಂದಲಿ. ಒಂದು ವೇಳೆ ಇದೇ ಜನ್ಮದಲ್ಲಿ ಮತ್ತೆ ಬರೋದಾಯಿತು ಅಂದರೆ ಬಸವ ತತ್ವಕ್ಕಾಗಿ ಮತ್ತೆ ಬರಲಿ ಅಂತ ನಾವು ಸಂಕಲ್ಪವನ್ನು ಮಾಡಿಕೊಂಡೆ. ಇದು ಏನಾಗೋದು? ಒಂದಾಗೋದು ಅಂದರೆ ಕಷ್ಟ ಸುಖಗಳಲ್ಲಿ ಒಂದಾಗಿ ಜೀವನವನ್ನು ಮಾಡೋದು. ಹಾಗಾಗಿ ಜಂಗಮ ಅಂದರೆ ಸಾಕ್ಷಾತ್ ಪರಮಾತ್ಮ ಅಂತೇಳಿ ಎಲ್ಲರ ಸುಖ ದುಃಖಗಳಲ್ಲಿ ಒಂದಾಗಿ ಶ್ರಮಿಸೋದು. ಯಾರು ಕಷ್ಟದಲ್ಲಿರ್ತಾರೆ, ಯಾರು ದುಃಖದಲ್ಲಿರ್ತಾರೆ, ದುಃಖದಲ್ಲಿದ್ದವ್ರ ಹತ್ರ ಸಂತಸವನ್ನು ವ್ಯಕ್ತಪಡಿಸ್ತಾ, ಕಷ್ಟದಲ್ಲಿದ್ದವ್ರನ್ನ ಆ ಮಟ್ಟಿಗೆ ಎತ್ತರಿಸ್ತಾ ನಾವು ಓದಿವಿ ಅಂತಂತಂದ್ರೆ, ಅಫ್ಲಿಫ್ಟ್ ಮಾಡಿದ್ದೀವಿ ಅಂತಂದ್ರೆ ಆವಾಗ ನಿಜವಾಗಿರುವ ಜಂಗಮತ್ವಕ್ಕೆ ಬೆಲೆ ಬರ್ತದೆ. ಬಸವಣ್ಣವರು ಅದನ್ನು ಹೇಳಿದರು. ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದರೆ ಮುಂದೆ ಸಕಲಾರ್ಥವ ನೀಡುವ ನಮ್ಮ ಕೂಡಲ ಸಂಗಮ ದೇವ. ಸಕಲಾರ್ಥ ಪಡಿಬೇಕಾಯ್ತು ಅಂದರೆ ಎದುರುಗಡೆ ಇರೋ ಜೀವವನ್ನು ಪ್ರೀತಿಸಬೇಕು ಅಂತಾರೆ. ಅದೇ ಭಾವದಲ್ಲಿ ಜಂಗಮ ಪ್ರೇಮ. ವಿಭೂತಿ ಧರಿಸ್ಕೊಂಡಿದ್ದೀವಿ, ವಿಭೂತಿ ಧರಿಸ್ಕೊಂಡ ಕಾರಣ ಏನು ಅಂತಂದ್ರೆ ಗೊತ್ತಿಲ್ಲ. ಹಚ್ಕೊಂಡಿದ್ವಿ ನಮ್ಮ ಪರಂಪರೆ ಅಂತ. ಏನು ಪರಂಪರೆ? ಸತ್ವಗುಣ, ರಜೋಗುಣ, ತಮೋಗುಣ 3 ಗುಣವನ್ನು ಅಳ್ಕೊಳ್ಬೇಕು. ನೋಡಿ, 6 ಬೆರಣಿಗಳು ಕುಳ್ಳು ಸುಟ್ಟಾಗ 6 ಕುಳ್ಳು ಸುಟ್ಟಾಗ ಒಂದು ವಿಭೂತಿ ಆಗುತ್ತೆ, ಹೌದ್ರಾ? ಹಾಗೆ ನಮ್ಮೊಳಗಡೆ 6 ಗುಣಗಳವ. ಯಾವುವು? ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಅದಾವು. ಇವನ್ನ ಕಳ್ಕೋಬೇಕಂತಲ್ಲ, ಶರಣರು ಯಾರೂ ಕಳ್ಕೊಂಡಿಲ್ಲ, ಆದರೆ ತಿಳ್ಕೋಬೇಕು. ಇದನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಷ್ಟು ಪ್ರಮಾಣದಲ್ಲಿ ಬಳಸಿ ಪಾಸಿಟಿವ್ ಥಿಂಕಿಂಗಲ್ಲಿರ್ರಿ, ಒಳ್ಳೆ ಸಕಾರಾತ್ಮಕ ಯೋಚನೆಯಲ್ಲಿರ್ರಿ. ಅದು ವಿಭೂತಿ ನಮಗೆ ಆ ಗುಣ ಕಲಿಸ್ಕೊಡ್ತದೆ. ರುದ್ರಾಕ್ಷಿ ಧರಿಸ್ಕೊಂಡಿದ್ವಿ, ಕತ್ತೆ ಧರಿಸಿದ್ರೂ ಹಾಕ್ಸಿದ್ರೂ ಕತ್ತೆನೂ ಹಾಕ್ಕೊಳ್ತಿದ್ದೆ, ನಾಯಿ ಧರಿಸಿದ್ರೂ ಸಹಿತ ನಾಯಿನೂ ಹಾಕ್ಕೊಳ್ತದೆ. ಮತ್ತು ನಾವು ಅವ್ರಿಗೇನು ವ್ಯತ್ಯಾಸ ಉಳಿತು ಅಂದರೆ ಸದಾಕಾಲ ಅರಿವಿನ ಪ್ರಜ್ಞೆ ನಮ್ಮೊಳಗಡೆ ಇರಲಿ. ರುದ್ರನಾಕ್ಷಿ, ಪರಮಾತ್ಮನ ಕಣ್ಣುಗಳು ಎಲ್ಲವ? ರುದ್ರಾಕ್ಷಿ, ನಮ್ಮ ಕೊಳ್ಳಗೆ ಹಾಕ್ಕೊಂಡೆ ರುದ್ರಾಕ್ಷಿ. ಅದೇನು? ಇವನು ಶ್ರೇಷ್ಠ ಶರಣ ಭಕ್ತ, ಶಿವಭಕ್ತನಾಗಿದ್ದಾನೆ, ಲಿಂಗ ಭಕ್ತನಾಗಿದ್ದಾನೆ. ನೀನು ಲಿಂಗ ಭಕ್ತನಾಗಿದ್ದಕ್ಕಾಗಿ ಸದಾಕಾಲ ಎಚ್ಚರಿಕೆ ಪ್ರಜ್ಞೆಯಲ್ಲಿರು. ಏನಾದರೂ ಪಟ್ಟಂತ ಕೋಪ ಬಂದು ಮಾತಾಡಬೇಕಾದ್ರೆ ನಾನು ರುದ್ರಾಕ್ಷಿ ಹಾಕ್ಕೊಂಡಿದ್ದೀನಲ್ಲ ಭಾವ ಇರಲಿ, ವಿಭೂತಿ ಧರಿಸ್ಕೊಂಡಿರ್ತಕ್ಕಂಥ ಭಾವ ಇರಲಿ ಅನ್ನೋದು ಇದು ತೋರಿಸ್ಬೇಕು. ಇದನ್ನು ತೋರಿಸ್ಕೊಂಡು ಸಹಿತ ನಾವು ಹಂಗೆ ಮಾತಾಡಿದ್ವಿ ಅಂತಂದ್ರೆ ಆವಾಗ ಅದು ಒಂದು ಟ್ರೆಡಿಷ್ನಲ್ ಸಾಂಪ್ರದಾಯಕ್ಕೆ ಬಳಸ್ಕೊಂಡಿದ್ದಾನಪ್ಪ, ಒಳಗಡೆ ಇಳಿದಿಲ್ಲ ಅಂತ. ಅದಕ್ಕೆ ಎಲ್ಲೋ ಒಂದು ಕಡೆ ನಮ್ಮ ಈ ಅನುಭವ ಮಂಟಪ ಇದರ ಬಗ್ಗೆ ಆಳವಾಗಿ ತಿಳಿಸ್ಬೇಕು ನಮ್ಮ ಇವತ್ತಿನ ಮಕ್ಕಳಿಗೆ. ಅದು ಪರಿಣಾಮ ಏನಾಗುತ್ತೆ ಅಂತ. ನಮಗೆ ಅದ್ರ ಪರಿಣಾಮ ಗೊತ್ತಾಗಲಿಲ್ಲ ಅಂತಂದರೆ ನಾವು ಏನೂ
ಕೇವಲ ಗಿಳಿ ಓದಿ ಫಲವೇನು ಬೆಕ್ಕು ಬರುವುದ ಅರಿಯದು. ಹಂಗಾಗಬಾರ್ದು. ಹಾಗಾಗಿ ಶರಣ ಬಂಧುಗಳ ಸಮಯ ಆಗಿದೆ. ಹಾಗಾಗಿ ನಾವೆಲ್ಲರೂ ಸಹಿತ ಪವಿತ್ರವಾಗಿರೋ ಬಸವ ತತ್ವದಲ್ಲಿ ಜೀವನವನ್ನು ಮಾಡೋಣ. ಅತ್ಯಂತ ಸರಳವೂ ತತ್ವಜ್ಞಾನವೂ ಅನುಭವಶಾಸ್ತ್ರದಿಂದ ಕೂಡಿದ್ದು, ಜೊತೆಗೆ ನಮಗೆ ಸದಾಕಾಲ ನಾವೆಷ್ಟು ದಿವಸ ಇರ್ಲಕ್ಕೆ ಬಂದೀವಿ ಹೇಳ್ರಿ? ಹಬ್ಬ ಅಂದ್ರೆ ಇವತ್ತು ಲಾಸ್ಟ್ 70-75 ವರ್ಷ ಇರ್ತೀವಿ. ಮುಂದೆ ನಾವಿರೋದಿಲ್ಲ. ನಾವಿದ್ದಾಗಲೇ ನಮಗೆ ಪರಮಾತ್ಮನ ಶಕ್ತಿ ಕೊಟ್ಟಿದ್ದಾರಲ್ಲ, ತ್ರಿಶಕ್ತಿ, ಮಾತಿನ ಶಕ್ತಿ, ಬುದ್ಧಿ ಶಕ್ತಿ, ಚಿಂತನ ಶಕ್ತಿ. ಮಾತು ಕೊಟ್ಟಾನ ಪ್ರಾರ್ಥನೆ ಮಾಡೋದು, ಬುದ್ಧಿ ಕೊಟ್ಟಾನ ಚಿಂತನೆ ಮಾಡೋದು, ವೈಚಾರಿಕ ಚಿಂತನೆ ಮಾಡೋದು, ಒಳ್ಳೆ ಒಳ್ಳೆ ಯೋಚನೆಗಳನ್ನು ಮಾಡೋದು. ಆಮೇಲೆ ನಮಗೆ ಆತ್ಮಿಕ ಶಕ್ತಿಯನ್ನು ಕೊಟ್ಟಾನ ನಾವು ಪೂಜೆ ಧ್ಯಾನವನ್ನು ಮಾಡಿ ಈ ಒಂದು ದೇಹವನ್ನು ದೇಗುಲವನ್ನಾಗಿ ಮಾಡೋದು. ದೇವ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಈ ದೇಹ ಹೊರಗಿನ ಗುಡಿ ಇದೆಯಲ್ಲ, ಅದು ಗುಡಿ ಒಳಗಡೆ ಗರ್ಭಗುಡಿ. ಹಾಗೆ ಈ ಗುಡಿ ಒಳಗಡೆ, ಗರ್ಭಗುಡಿ ಒಳಗಡೆ ಆತ್ಮಚೇತನ ಇದೆ. ಈ ದೇಹವನ್ನೇ ದೇಗುಲ ಮಾಡಿಕೊಂಡು ನೀನು ಒಳಗಡೆ ಪರಮಾತ್ಮನ ಕಾಣು ಅಂತೇಳಿ ನಮಗೆ ಇಷ್ಟಲಿಂಗವನ್ನು ಕರುಣಿಸಿಕೊಟ್ಟಿದ್ದಾರೆ. ಇಂಥ ಒಂದು ಇಷ್ಟಲಿಂಗವನ್ನು ಅತ್ಯಂತ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಸಾಧನೆ ಮಾಡಿ, ಯೋಗ ಮಾಡಿ, ಅದೇ ತತ್ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಸಜ್ಜನಳಾಗಿ ಶಾಂತಳಾಗಿ ನೋಡಿ ಎಷ್ಟು ಚಂದ ಹೇಳ್ತಾನೆ. ಈಗ ಬಿಸಿಲು ಬಂದಿದೆಯಲ್ಲ, ಹೊರಗಡೆ ಬಿಸಿಲು ಬಂದಿದೆಯಾ? ಈ ಹೂವು ಅರಳಿದೆ. ಬಿಸಿಲು ಬಂದದೋ ಇಲ್ಲರಿ? ಬಂದದೋ ಇಲ್ಲ? ಮತ್ತು ಬಿಸಿಲು ಬಂದಂದರೆ ಅರಳೋದು, ಇಲ್ಲಾಂದರೆ ಅರಳಕ್ಕೆ ಸಾಧ್ಯನೇ ಇಲ್ಲ ಹೂವು. ಹಾಗೆ ನಾವು ಪೂಜೆ ಮಾಡ್ಕೊಳ್ತೀವಿ ಅಂತಂದ್ರೆ ಆ ಗುಣಗಳು ನಮ್ಮಲ್ಲಿ ಬರಬೇಕು. ಆ ಗುಣಗಳು ಬಂದವಂತಂದ್ರೆ ಇವನು ಪೂಜೆ ನಿಷ್ಠನಾಗಿದ್ದಾನೆ ನೋಡಿ. ಅದನ್ನೇ ಹೇಳ್ತಾಳೆ, ಸಜ್ಜನಳಾಗಲಿಕ್ಕೆ ನಾನು ಮಜ್ಜನಕ್ಕೆ ಇರಬೇಕು, ಶಾಂತ ಗುಣ ಬರಲಿಕ್ಕೆ ನಮ್ಮೊಳಗಡೆ ಲಿಂಗ ಪೂಜೆ ಪರಿಣಾಮ ಆಗಬೇಕು. ಅದಕ್ಕೆ ಪರಮಾತ್ಮನ ಲಕ್ಷಣಗಳು ನಮ್ಮೊಳಗಡೆ ಬಂದು ಅಂದರೆ ನಾವು ಸತ್ಸಂಗ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪ್ರಸಾದ ಕಾಯ ಪರಮಾತ್ಮ ಕೊಟ್ಟಲ್ಲ, ಇದನ್ನು ಕೆಡಿಸಲಾರ್ದಂಗೆ ಒಳ್ಳೆ ರೀತಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾ, ತುಸು ಸಮಯ ಆದ್ರೂ ಸಹಿತ ಸತ್ಸಂಗದಲ್ಲಿ ಕೆಲವು ಮಾತುಗಳನ್ನು, ಅವು ನಮ್ಮ ಮಾತುಗಳಲ್ಲ, ಶರಣರ ಮಾತುಗಳು, ಗುರು ಬಸವಣ್ಣವರ ಮಾತುಗಳು ಅಂತ ತಿಳ್ಕೊಂಡು ನೀವೇನಾದರೂ ಸ್ವೀಕಾರ ಮಾಡಿದ್ದಾಯ್ತಂದರೆ ಪರಮಾತ್ಮನ ಕೃಪೆಗೆ ನಾವು ಪಾತ್ರರಾಗಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತು, ಸಂತೋಷ, ಸಂತೃಪ್ತಿ ಗುರು ಬಸವಣ್ಣವರು ದಯಪಾಲಿಸಲಿ. ಸದಾಕಾಲ ಈ ಸತ್ಸಂಗ ನಿರಂತರವಾಗಿ ನಡೀಲಿ ಅಂತ ತಿಳ್ಕೊಂಡು ಶುಭವನ್ನು ಹಾರೈಸಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಜೈ ಗುರು ಬಸವೇಶ. ಶರಣರ ಅನುಭವದ ನುಡಿಗಳನ್ನು ತಮ್ಮ ದಿವ್ಯವಾಣಿಯಿಂದ ನಮ್ಮೆಲ್ಲರ ಮನಕ್ಕೆ ಮುಟ್ಟಿಸಿದ ಪರಮ ಪೂಜ್ಯ ಶ್ರೀ ಬಸವಪ್ರಭು ಸ್ವಾಮೀಜಿಯವರ ಶ್ರೀ ಚರಣಗಳಲ್ಲಿ ನಮ್ಮೆಲ್ಲರ ಪರವಾಗಿ ವಂದಿಸಿ ಅವರಿಗೆ ಹಾರ್ದಿಕ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ. ಈಗ ಈರಾಡಿ